ನಮ್ಮ ಸಂಸ್ಕೃತಿ ಅಂದರೆ ಏನು, ಭಾರತೀಯತೆ ಅಂದರೆ ಏನು ಎನ್ನತಕ್ಕಂಥದ್ದು ಗೊತ್ತಾದದ್ದು ಇತ್ತೀಚೆಗೆ 14 ವರ್ಷಕ್ಕಿಂತ ಮೊದಲು ಗೊತ್ತಾಯಿತು. ಎಲ್ಲಿ ಲಕ್ಷ್ಮಿ ಇರ್ತಾಳೋ ಅಲ್ಲಿ ಸರಸ್ವತಿ ಇರೋಲ್ಲ, ಎಲ್ಲಿ ಸರಸ್ವತಿ ಇರ್ತಾಳೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ. ಈ ದೇವಸ್ಥಾನಗಳಿಗೆಲ್ಲ ಭಾರಿ ದುಡ್ಡು ಕೊಡುವವರು ಇರ್ತಾರೆ, ಅಲ್ಲೂ ಭಾರಿ ದುಡ್ಡು ಕೊಡ್ತಾರೆ. ಅವರನ್ನು ವೇದಿಕೆ ಮೇಲೆ ಕರೆದೊಂದು ಶಾಲು ಹಾಕ್ತೇವೆ. ಶಾಲು ಹಾಕಿದ ಮೇಲೆ ಸನ್ಮಾನ ಮಾಡಿದ ಮೇಲೆ ಅವರ ಹತ್ರ ಹೇಳ್ತೇವೆ ಒಂದು 2 ಪಾತೆರ ಅಂತ. ಅವು ಮಾತೆ ನಡೆದಾಪುಜಿಂದ ಮಗುವಿನ ಬಾಯಿಗೊಂದು ಬಾಟ್ಲಿಯಲ್ಲಿ ಹಾಲು ತುಂಬಿಸಿ ಮಗುವಿನ ಬಾಯಿಗೆ ಇಟ್ಟೆವು ಅಂತಂದರೆ ಸಾಯುವ ತನಕ ಮಗು ಬಾಟ್ಲಿ ಬಿಡೋಲ್ಲ. ಹಾಗಾದರೆ ಮಗುವಿಗೆ ಬಾಟ್ಲಿ ಹಿಡ್ಕೊಳ್ಳಿಕ್ಕೆ ಕಲಿಸಿದ್ದು ಯಾರು? ಅಮ್ಮನೇ. ದಾನಂ ಧ್ರುವಂ ಫಲತಿ ಪಾತ್ರ ಗುಣ ಅನುಕೂಲ್ಯಾತ್. ದಾನ ಉಂಟು ಅಂತ ಮಾಡಬಾರದು, ಮತ್ತು ಯಾರಿಗೆ ದಾನ ಮಾಡುತ್ತೇವೋ ಅದು ಸಾರ್ಥಕ ಆಗಬೇಕು. ಈಗಿನ ಕಾಲದಲ್ಲಿ ಒಂದು ಮಾತಾಡಿದರೆ ಕಮ್ಮಿ ಆಗುತ್ತೆ, 2 ಮಾತಾಡಿಬಿಟ್ರೆ ಊರಿಗೆ ಬೆಂಕಿ ಇಡ್ತಾರೆ ಅಂತ ಪ್ರಸಂಗಗಳೆಲ್ಲ ಉಂಟು. ಆದ್ದರಿಂದ ಎಲ್ಲ ಹೇಳೋದನ್ನು ದಬದಬ ಅಂತ ಹೇಳಿಬಿಡೋದು ನಂದೊಂದು ಸ್ವಭಾವ. ಉಗ್ರಗಾಮಿಗಳಾದದ್ದು ಯಾರು? ಮೊನ್ನೆ ಅಲ್ಲೆಲ್ಲ ಇಲ್ಲೆಲ್ಲ ನಮ್ಮ ಹೆಣ್ಮಕ್ಕಳ ಸಿಂಧೂರವನ್ನು ಅಳಿಸಿದವರು ಯಾರು? ಡಾಕ್ಟ್ರುಗಳ, ಇಂಜಿನಿಯರ್ಗಳ? ಹಾಗಾದರೆ ನಮ್ಮಲ್ಲಿರತಕ್ಕಂಥ ವಿದ್ಯೆ ಯೋಗ್ಯ ವ್ಯಕ್ತಿಗಳಿಗೆ ಸಿಗಬೇಕು. ಯಾರಿಗೆ ಸಿಕ್ಕಿದರೆ ಸಮಾಜದ ರಕ್ಷಣೆ ಆಗುತ್ತೆ, ಯಾರಿಗೆ ಸಿಕ್ಕಿದರೆ ಸಮಾಜದ ಭಕ್ಷಣೆ ಆಗುತ್ತೆ. ಭಕ್ಷಣೆ ಮಾಡುವವರಿಗೆ ಕೊಡದೆ ರಕ್ಷಣೆ ಮಾಡುವವರಿಗೆ ಕೊಡುವಂತಾಗಬೇಕು. ಭಕ್ತಿಯ ಸ್ತುತ್ಯ ವಿರಕ್ತಿಯ ಭಜದಮಲ ಜನ ಔನ್ನತ್ಯ ಭೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಹಯಮುಖಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ. ಶ್ರೀರಮಾಯೈ ನಮಃ. ಶ್ರೀ ಆನಂದತೀರ್ಥ ಗುರುಭ್ಯೋ ನಮಃ. ಶ್ರೀ ಭಾರತ್ಯೈ ನಮಃ. ಶ್ರೀ ಜಯತೀರ್ಥ ಗುರುಭ್ಯೋ ನಮಃ. ಶ್ರೀ ವ್ಯಾಸರಾಜತೀರ್ಥ ಗುರುಭ್ಯೋ ನಮಃ. ಶ್ರೀ ವಾದಿರಾಜತೀರ್ಥ ಗುರುಭ್ಯೋ ನಮಃ. ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಮಾನ್ಯ ತೀರ್ಥ ಗುರುಭ್ಯೋ ನಮಃ. ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅದೀನ ಭಾಷಣಂ ನಮಾಮಿ ಉದಾರಂ ವಿಬುಧೇಶ ಯೋಗಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀ ಗುರುಭ್ಯೋ ನಮಃ. ಮಣಿಮಂತ ಭೂಮಿಯಲ್ಲಿ ತಾನು ಹುಟ್ಟಿ ತಾನು ಹಾಗೆಯೇ ಉಪನ್ಯಾಸ ಮಾಡಿದರೆ ಜನ ಕೇಳುವುದಿಲ್ಲ ಅಂಥೇಳಿ ಸ್ವಾಮಿಗಳ ವೇಷ ತೊಟ್ಟ ಅಂತಾರೆ, ಸನ್ಯಾಸಿಯಾದ ಅಂತಾರೆ. ಸನ್ಯಾಸಿಯಾಗಿ ತಾನು ತಲೆಯಲ್ಲಿ ಏನು ತುಂಬಿಸಿಕೊಂಡು ಬಂದಿದ್ದ ಭೀಮಸೇನನಿಗೆ ಬೇಸರ ಆಗುವ ರೀತಿಯಲ್ಲಿ ದೇವರ ಬಗ್ಗೆ ಅಪಪ್ರಚಾರ ಮಾಡಬೇಕು ಅಂತೇನು ತಲೆಯಲ್ಲಿ ತುಂಬಿಸಿಕೊಂಡು ಬಂದಿದ್ದ ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದ. ಎಷ್ಟು ಪ್ರಚಾರ ಮಾಡಿದ ಅಂತಂದರೆ ಗೊತ್ತು, ಸಾತ್ವಿಕರಿಗೆ ಸರಿಯಾದ ದಾರಿ ಗೊತ್ತಾಗಿಲ್ಲ. ಸುಮಾರಾಗಿ ಕತ್ತಲೆ ಆಯಿತು ಅಂತಂದರೆ
ಹೇಗೆ ನಮಗೆ ಸರಿಯಾದ ದಾರಿ ಕಾಣಿಸೋಲ್ಲ, ಹೇಗೆ ಹೋಗಬೇಕು ಹೇಗೆ ಹೋಗಬಾರದು ಅಂತ ಗೊತ್ತಾಗೋಲ್ಲ ಕತ್ತಲೆಯಾದರೆ, ಅದೇ ರೀತಿಯಲ್ಲಿ ತತ್ವಜ್ಞಾನವೆಂಬ ಸೂರ್ಯ ಮುಳುಗಿದ. ತತ್ವಜ್ಞಾನ ಅಂದರೆ ಸರಿಯಾದ ತಿಳುವಳಿಕೆಗೆ ತತ್ವಜ್ಞಾನ ಅಂತ ಹೆಸರು. ಒಂದು ವಸ್ತುವಿನ ಬಗ್ಗೆ ಸರಿಯಾದ ತಿಳುವಳಿಕೆ. ನಿಮಗೊಂದು ವಿಪರೀತವಾದೊಂದು ಉದಾಹರಣೆ ಕೊಡ್ತೇನೆ. ಸ್ವಲ್ಪ ಬೆಳಕು ಉಂಟು, ಕತ್ತಲೆ ಬೆಳಕು, ಕತ್ತಲೆ ಬೆಳಕು. ಅಲ್ಲೇ ಒಂದು ಹಗ್ಗ ಸ್ವಲ್ಪ ಓರೆ ಕೋರೆಯಾಗಿ ಬಿದ್ದಿದೆ, ಸ್ವಲ್ಪ ದಪ್ಪದ ಹಗ್ಗ. ಆವಾಗ ಅವಸರದಲ್ಲಿದ್ದೇವೆ, ಹಾವು ಅಂತೇಳಿ ಹಾರಿದೆವು. ಅದನ್ನು ಏನು ಅಂತ ಹೇಳಿದರು? ವಿಪರೀತ ಜ್ಞಾನ ಅಂತ ಕರೆದರು. ಅದರ ತತ್ವಜ್ಞಾನ ಅಂದರೆ ಏನು? ಇದು ಹಗ್ಗ ಅಂತ ತಿಳ್ಕೊಳ್ಳುವುದು ತತ್ವಜ್ಞಾನ. ಹಗ್ಗ ಅಂತ ತಿಳ್ಕೊಳ್ಬೇಕಾದ್ರೆ ಏನಾಗಬೇಕು? ವಿಶೇಷವಾದ ಒಂದು ದೀಪ ಬರಬೇಕು. ಅಲ್ಪ ಸ್ವಲ್ಪ ದೀಪವಿದ್ದರೆ ಆಗಲಿಲ್ಲ, ವಿಶೇಷವಾದ ದೀಪ ಬರಬೇಕು, ಆವಾಗ ಹಗ್ಗ ಅಂತ ಗೊತ್ತಾಗುತ್ತೆ. ಲೋಕದಲ್ಲಿ ಹಾಗೆಯೇ ಆಯಿತು. ಸರಿಯಾದ ದೇವರ ಬಗ್ಗೆ ಸರಿಯಾದ ತಿಳುವಳಿಕೆ ಎಂಬ ಸೂರ್ಯ ಮುಳುಗಿತಾ ಇದ್ದ. ಈ ಕತ್ತಲೆ ದೇವರ ಬಗ್ಗೆ ವಿಪರೀತವಾಗಿ ತಿಳಿಸಿಕೊಡುವುದು ಎನ್ನತಕ್ಕಂಥ ಕತ್ತಲೆ ಲೋಕದಲ್ಲಿ ಹರಡಲಿಕ್ಕೆ ಶುರುವಾಯಿತು. ಆವಾಗ ಲೋಕದಲ್ಲಿದ್ದಂಥ ಸಾತ್ವಿಕರ ಮೇಲೆ ಸಾತ್ವಿಕರು ತುಂಬ ಕೊರಗಲಿಕ್ಕೆ ಶುರು ಮಾಡಿದರು. ಸರಿಯಾದ ದಾರಿ ಕಾಣಿಸ್ತಾ ಇಲ್ಲ, ದಾರಿ ಕಾಣಿಸ್ತಾ ಇಲ್ಲ, ದಾರಿ ಯಾವುದಯ್ಯ ಅಂತ ದಾಸರು ಪ್ರಾಯಶಃ ಆ ಸಮಯದಲ್ಲಿ ಈ ಹಾಡನ್ನು ಮಾಡಿದ್ದು ಕಾಣುತ್ತೆ. ದಾರಿ ಯಾವ? ಈ ಹಾಡನ್ನು ನಾವು ಹೇಳಬೇಕು ಗೊತ್ತಾ? ಯಾವಾಗ ನಮ್ಮ ಮಕ್ಕಳು 10ನೇ ತರಗತಿ ಪರೀಕ್ಷೆ ಬರೀಲಿಕ್ಕೆ ಹೋಗ್ತಾರೆ ನಾಡದು. ಪರೀಕ್ಷೆ ಬರೆದ ಮೇಲೆ ಅಪ್ಪಮ್ಮನಿಗೆ ತಲೆ ಬಿಸಿ ಶುರುವಾಯಿತು. ಮುಂದೆ ವಾಣಿಜ್ಯಕ್ಕೆ ಕಳಿಸುವುದೋ, ವೈದ್ಯಕೀಯಕ್ಕೆ ಕಳಿಸುವುದೋ, ತಾಂತ್ರಿಕತೆಗೆ ಅಂದರೆ ಸೈನ್ಸ್ ಓದುವುದೋ, ಆರ್ಟ್ಸ್ ಓದಿಸುವುದೋ ಅಥವಾ ಕಾಮರ್ಸ್ ಓದಿಸುವುದೋ ಅಂತ ಹೇಳಿಕೊಂಡು ತಂದೆ ತಾಯಿಗಳ ತಲೆಯಲ್ಲಿ ತಿರುಗಲಿಕ್ಕೆ ಶುರುವಾಗುತ್ತೆ. ಮಗು ಅಮ್ಮನ ಹತ್ರ ಕೇಳ್ತದೆ. ಪಾಪ ಅಮ್ಮನಿಗೆ ಏನು ಗೊತ್ತು? ಅಮ್ಮ ಅಂತಾಳೆ, ಎರಡೂ ಓದು ಅಂತ. ಒಂದು ಓದುವುದೇ ಕಷ್ಟದಲ್ಲಿ ಉಂಟು ಮಗು, ಸಾಲದಕ್ಕೆ ಎರಡು ಓದು. ಹಾಗಾದರೆ ಯಾವುದರಲ್ಲಿ ಯಾವ ದಾರಿಯಲ್ಲಿ ಕಳುಹಿಸಿದರೆ ಮಗು ಒಳ್ಳೆಯ ಫಲಿತಾಂಶ ಉಳ್ಳದ್ದಾಗಿ ಸಮಾಜಕ್ಕೆ ಬರುತ್ತೆ ನಮ್ಗೆ ಗೊತ್ತಾಗೋಲ್ಲ. ಹಣೆಯಲ್ಲಿ ಏನು ಬರೆದಿದೆ ಗೊತ್ತಿಲ್ಲ. ಹಣೆ ಬರಹ ಅಂದರೆ ಏನು ಗೊತ್ತಾ? ಬರೆದವ ಅಳಿಸೋಲ್ಲ, ಬರೆಸಿಕೊಂಡವ ಓದೋಲ್ಲ. ಅದಕ್ಕೆ ಹಣೆ ಬರಹ ಅಂತ ಹೆಸರು. ಅಲ್ಲಿ ಒಂದು ನಮ್ಮ ಹಣೆಯಲ್ಲಿ ಬರೆದದ್ದು ಹಾಗಂತ ನಮಗೆ ಓದಲಿಕ್ಕಾಗೋಲ್ಲ. ಬರೆದವ ಬ್ರಹ್ಮ, ಸುತರಾಮ್ ಅಳಿಸೋಲ್ಲ. ಬರೆದವನಿಗೆ ಅಳಿಸಲಿಕ್ಕೆ ಆಗದ್ದು, ಬರೆಸಿಕೊಂಡವನಿಗೆ ಓದಲಿಕ್ಕೆ ಆಗದ್ದಕ್ಕೆ ಹಣೆ ಬರಹ ಅಂತ. ಹಾಗಾದರೆ ಏನು ಹಣೆ ಬರಹ ಗೊತ್ತಿಲ್ಲ. ಆವಾಗ ದಾರಿ ಯಾವುದಯ್ಯ ಎನ್ನತಕ್ಕಂಥ ಹಾಡನ್ನು ಪ್ರಾಮಾಣಿಕವಾಗಿ ನಮ್ಮ ಮಕ್ಕಳ ನಾಮ ನಕ್ಷತ್ರ, ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾವೆ ಮಕ್ಕಳು, ಹೆಸರೇನು, ಅದನ್ನು ಹಿಡ್ಕೊಂಡು ನಾವು ಹೇಳಿದೆವು ಅಂತಂದರೆ ಸರಿಯಾದ ದಾರಿ ಅಪ್ಪಮ್ಮನಿಗೆ ತೋಚುತ್ತಾ ಈ ದಾರಿಯಲ್ಲಿ ಕಳಿಸಿಕೊಡುವಂಥ ಆ ರೀತಿಯಲ್ಲಿ ಜನಗಳು ತಾತ್ವಿಕವಾಗಿ ದಾರಿ ಕಾಣಿಸ್ತಾ ಇಲ್ಲ ಅಂತ ಒದ್ದಾಡಿದಾಗ ನಮ್ಮ ಸಮಸ್ಯೆಯನ್ನು ಮನಗಂಡು ಬ್ರಹ್ಮಾದಿ ದೇವತೆಗಳು ದೇವರ ಬಳಿಗೆ ಹೋಗಿ ಮೊರೆ ಹೊಕ್ಕಿದ್ರಂತೆ. ಬ್ರಹ್ಮಾದಿಗಳೇ ಇಳಿದು ಬಂದಿಲ್ಲ. ಬ್ರಹ್ಮ ರುದ್ರ ಇವರು ಯಾರು ಕೂಡ ಸರಿ ಬರ್ತೇನೆ ನಿಮಗೆ ದಾರಿ ತೋರಿಸಿ ಬಂದಿಲ್ಲ. ಮತ್ತು ಅವರು ಹೋದದ್ದು ಆರಾಮವಾಗಿ ಮಲಗಿರತಕ್ಕಂತಹ ರುದ್ರದೇವರು ತಪಶ್ಚರ್ಯ ಮಾಡ್ತಾ ಇರ್ತಾರೆ, ಬ್ರಹ್ಮದೇವರು ತಪಸ್ಸು ಮಾಡ್ತಾ ಇದ್ದಾರೆ. ಆರಾಮವಾಗಿ ಮಲಗಿದಾವ ಅಂತಂದರೆ ಒಬ್ಬನೇ. ಅವನನ್ನು ಯಾರು ಅಂತ ಕರೆದ್ರು? ನಾರಾಯಣ ಅಂತ ಕರೆದ್ರು. ಯಾವಾಗ ನಾವು ಆರಾಮವಾಗಿ ಮಲಗುವುದು, ಏನು ಸಮಸ್ಯೆ ಇಲ್ಲದಾಗ ಆರಾಮವಾಗಿ ಮಲಗುತ್ತೇವೆ. ಅವನಿಗೆ ಸಮಸ್ಯೆ ಇಲ್ಲ, ಅದರಿಂದ ಆರಾಮವಾಗಿ ಮಲಗಿದ್ದಾನೆ. ಅವನ ಬಳಿಗೆ ಹೋಗಿ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ದೇವರು ಆಮೇಲೆ ಸಭೆ ಕರೆದದ್ದು. ಸಭೆ ಕರೆದು ವಾಯುದೇವರನ್ನು ಭೂಮಿಗೆ ಕಳಿಸಬೇಕು ಅಂತ ತೀರ್ಮಾನ ಮಾಡಿದ್ದು ಈ ದಂಪತಿಗಳು ವ್ರತಾಚರಣೆ ಮಾಡಿದ್ದು. ಯಾವ ದೇವರನ್ನು ಈ ದಂಪತಿಗಳು ಶರಣು ಹೊಂದಿದ್ರು ಅಂತಂದರೆ ಉಡುಪಿಯಲ್ಲಿ ಅನಂತೇಶ್ವರ ಅಂತ ಗೊತ್ತು. ಅವನನ್ನು ಎಲ್ಲ ಕರೆಯುವುದು, ಹಳಬರೆಲ್ಲ ಕರೆಯುವುದು ಅಜ್ಜಯ್ಯ ಅಂತ. ಕೃಷ್ಣದೇವರ ಮಠ ಇದೆ,
ಚಂದ್ರೇಶ್ವರ ಇದೆ. ಬಹಳ ಪ್ರಾಚೀನ ದೇವಸ್ಥಾನ ಅಂತಂದರೆ ಅನಂತೇಶ್ವರ ದೇವಸ್ಥಾನ. ಆದ್ದರಿಂದ ಅವರನ್ನು ಅಜ್ಜಯ್ಯ ಅಂತ ಕರೆಯುವುದು. ಆ ಅನಂತೇಶ್ವರ ದೇವರಿಗೆ ಶರಣು ಬಂದರೂ ಒಂದು ಒಳ್ಳೆಯ ಸಂತತಿ ಕೊಡು, ಎನ್ನನ್ನು ಸರಿದಾರಿಗೆ ಹಚ್ಚುವ ಒಳ್ಳೆಯ ಸಂತತಿಯನ್ನು ಕೊಡು ಅಂತ ಹೇಳಿಕೊಂಡು ಪೂರ್ವೇಪಿ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ನಾರಾಯಣ ಈ ಗ್ರಂಥವನ್ನು ಬರೆದವರು ಒಂದು ಉದಾಹರಣೆ ಕೊಡ್ತಾರೆ. ಯಾರೆಲ್ಲ ದೇವರ ನಾರಾಯಣನ ಸೇವೆ ಮಾಡಿ ಸಂತತಿಯನ್ನು ಪಡೆದಿದ್ದಾರೆ ಅದನ್ನೆಲ್ಲ ಉಲ್ಲೇಖ ಮಾಡಿದರು. ಕರ್ದಮ, ಪ್ರಜಾಪತಿ, ಪರಾಶರ, ಪಾಂಡು, 3 ಜನ. ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯಾ ಯತ್ಸೇವಯ ಗುಣಗಣಾಢ್ಯಂ ಅಪತ್ಯಂ ಆಪುಹು. 3 ಜನರ ಉಲ್ಲೇಖ ಮಾಡ್ತಾರೆ. ಅವರು ನಾರಾಯಣನ ಸೇವೆ ಮಾಡಿದ್ರು, ಅನಂತೇಶ್ವರದಲ್ಲಿ ನಾರಾಯಣನ ಸೇವೆ ಮಾಡಿದ್ರು, ಒಳ್ಳೆಯ ಸಂತತಿಯನ್ನು ಪಡೆದರು. ಕರ್ದಮ ಅಂತ ಒಬ್ಬರು ಪ್ರಜಾಪತಿ, ಅವರ ಮಗ ಭಗವಂತ. ಏನು ಹೆಸರು? ಕಪಿಲ ಅಂಥೇಳಿ ಆ ದೇವರ ಹೆಸರು. ನಮಗೆ ಪ್ರಾಯಶಃ ದಶಾವತಾರದ ಬಗ್ಗೆ ಗೊತ್ತು, ಮತ್ಸ್ಯ ಕೂರ್ಮ ಅಂತೆಲ್ಲ ಗೊತ್ತು. ಕಪಿಲ ಅಂತ ದೇವರದ್ದೇ ಒಂದು ಅವತಾರ. ಆ ಅವತಾರದ ಹೆಸರು ಕಪಿಲ ಅಂತ ಹೇಳಿಕೊಂಡು. ಹೇಗೆ ಹುಟ್ಟಿದ ದೇವರು? ಮಗನಾಗಿ ಹೇಗೆ ಹುಟ್ಟಿದ? ಇದೇ ಕರ್ದಮ ಪ್ರಜಾಪತಿ ನಾರಾಯಣನ ಶರಣು ಹೊಂದಿದ. ಮಹಾರಾಯ ಒಳ್ಳೆಯ ಸಂತತಿ ಕೊಡು ಅಂತ. ಎಂತಹ ಸಂತತಿಯನ್ನು ಕೊಟ್ಟ? ನಾರಾಯಣನೇ ಮಗನಾಗಿ ಬಂದ. ನಮ್ಮ ಕ್ರಮ ಏನಿರುತ್ತೆ ಗೊತ್ತಾ? ದೇವರೇ ಅದು ಕೊಡು ಇದು ಕೊಡು ಅಂತ ಕೇಳುವ ಕ್ರಮ. ಆದರೆ ಋಷಿಗಳ ಕ್ರಮ ಏನು ಅಂತಂದರೆ ದೇವರೇ ನಿನ್ನನ್ನೇ ಕೊಡು ಅಂತ ಕೇಳುವ ಕ್ರಮ. ವ್ಯತ್ಯಾಸ ಉಂಟ ಎರಡಕ್ಕೂ ಕೂಡ. ದೇವರಿಂದ ಕೇಳಿ ತೆಗೆದುಕೊಳ್ಳುವುದಕ್ಕೂ ದೇವರನ್ನೇ ತೆಗೆದುಕೊಳ್ಳುವುದಕ್ಕೂ ವ್ಯತ್ಯಾಸ ಉಂಟಲ್ಲ. ದೇವರಿಂದ ನಾವು ವರ ಪಡೀತೇವೆ ಅಂದರೆ ಏನರ್ಥ ಗೊತ್ತಾ? ದೇವರು ಬೇಡ ಅಂತ ಅರ್ಥ. ನೀನು ಅದು ಕೊಡು, ನೀನು ನನಗೆ ಅದು ಕೊಡು ಅಂತ ದೇವ್ರ ಹತ್ರ ಕೇಳಿಬಿಟ್ರೆ ದೇವರಂತಾನೆ ನಾನು ಬೇಡವಾ ಅಂತಾನೆ. ಯಾಕೆ ಇವ ಅಂದ ನೀನು ಬೇಡ ಅಂತ ಪ್ರತ್ಯೇಕ ಹೇಳೋದು ಬೇಡ ಅಂತ. ಯಾಕೆ ನಿನ್ನ ಹತ್ರ ಅದು ಕೊಡು ಅಂತ ನಾವಿಬ್ಬರು ಇದ್ದೇವೆ ಅಂತ ಇಟ್ಟುಕೊಳ್ಳೋಣ. ಆವಾಗ ನೀವು ನನ್ನ ಪಕ್ಕದಲ್ಲಿ ಕೂತವರನ್ನು ನೀವು ಬನ್ನಿ ಅಥವಾ ನನ್ನ ಹತ್ರ ಅವರನ್ನು ಕಳಿಸಿಕೊಡಿ ಅಂತಂದರೆ ನಾನು ಪುನಃ ಪ್ರತ್ಯೇಕ ಕೇಳಬೇಕಾ, ನಾನು ಬರಬೇಕಾ ಅಂತ? ಬೇಡ ಅಂತಲೇ ಅರ್ಥ ಅದರದ್ದು. ನಿಮ್ಮೆಲ್ಲರ ಕ್ರಮ ಹೇಗೆ ಅಂತಂದು ಬಿಟ್ಟರೆ ದೇವರೇ ಅದನ್ನು ಕೊಡು ಇದನ್ನು ಕೊಡು ಅಂದರೆ ದೇವರು ಬೇಡ ಅಂತ ಅರ್ಥ. ಆದರೆ ಕರ್ದಮ ಪ್ರಜಾಪತಿ ಏನು ಮಾಡಿದ ಅಂದರೆ ನಿನ್ನನ್ನೇ ಕೊಡು ಅಂತ ದೇವರ ಹತ್ರ ಕೇಳಿದ. ಭಗವಂತ ಕಪಿಲ ಎಂಬ ಹೆಸರಿನಿಂದ ಬಂದ. ಏನು ಮಾಡಿದ? ಸಮಾಜಕ್ಕೆ ಏನು ಕೊಟ್ಟ ಅಂದರೆ ಸಾಯುವ ತನಕ ಅಮ್ಮನನ್ನು ಬಿಟ್ಟು ಹಾಕಿಲ್ಲ. ಕೊನೆ ತನಕ ಅಮ್ಮನ ಜೊತೆಗೇನೆ ಇದ್ದ. ಅಮ್ಮನಿಗೆ ದೇವರ ಬಗ್ಗೆ ಉಪದೇಶ ಮಾಡಿದ. ಅಮ್ಮ ಕರಗಿ ನೀರಾದಳಂತೆ, ನೀರಾಗಿ ನದಿಯಾಗಿ ಹರಿದಳು ಅಂಥೇಳಿ ಪುರಾಣ, ಭಾಗವತ ಪುರಾಣ ಹೇಳ್ತಾ ಇದೆ. ಹಾಗಾದರೆ ಒಳ್ಳೆಯ ಮಗನನ್ನು ಕರ್ದಮ ಪ್ರಜಾಪತಿ ಪಡೆದ. ಎರಡನೇದ್ದು ಪರಾಶರ ಋಷಿಗಳು. ಕರ್ದಮ ಪ್ರಜಾಪತಿ, ಪರಾಶರ, ಪಾಂಡು. ಪರಾಶರ ಋಷಿ, ಪರಾಶರ ಋಷಿಯು ಕೂಡ ಒಳ್ಳೆಯ ತಪಸ್ಸು ಮಾಡಿ ಮಗನನ್ನು ಪಡೆದ. ಯಾರನ್ನು? ದೇವರನ್ನೇ ಮಗನನ್ನಾಗಿ ಪಡೆದ. ಏನಾಗಿ ಬಂದರು ದೇವರು? ವೇದವ್ಯಾಸರಾಗಿ ಬಂದರು. ವೇದವ್ಯಾಸ ದೇವರು ಅಂತಂದರೆ ಯಾರು? ನಮಗೆ ಒಳ್ಳೆಯ ವಿದ್ಯೆ ತಲೆಗೆ ಹತ್ತಬೇಕಾ? ವೇದವ್ಯಾಸ ಮಂತ್ರ ಜಪ ಮಾಡಬೇಕು ಅಂತಂದರು. ಒಳ್ಳೆಯ ರೀತಿಯಲ್ಲಿ ನಮಗೆ ತಲೆಗೆ ಹತ್ತುವಂತೆ ಮಾಡತಕ್ಕಂಥ ರೂಪಕ್ಕೇನೆ ವೇದವ್ಯಾಸ ಅಂತ ಹೆಸರು. ಯಾರ ಸೇವೆಯಿಂದ? ಆ ಭಗವಂತನನ್ನೇ ಮಗನನ್ನಾಗಿ ವೇದವ್ಯಾಸ ರೂಪದಿಂದ ಪಡೆದದ್ದು ಯಾರ ಸೇವೆಯಿಂದ? ನಾರಾಯಣನ ಸೇವೆಯಿಂದಾಗಿ. ಮೂರನೇದ್ದು ಪಾಂಡು. ಗೊತ್ತು, ಪಾಂಡು ಯಾರನ್ನು ಮಗನಾಗಿ ಪಡೆದ? 5 ಮಕ್ಕಳನ್ನು ಪಡೆದ. ಅದರಲ್ಲಿ ಪ್ರಾಶಸ್ತ್ಯ ಯಾರಿಗೆ? ಎರಡನೇ ಮಗುವಿಗೆ. ಎರಡನೇ ಮಗುವಿನ ಹೆಸರೇ ಭೀಮಸೇನ ಅಂತ ಹೇಳ್ಕೊಂಡು. ಅದನ್ನೇ ನಾನು ಏನಂದೆ, ಕರ್ತೃತ್ವ ಶಕ್ತಿ ಅಂತ ಮೊನ್ನೆ ದಿವಸನೇ ನೋಡಿದ್ದೆ. ಹೀಗೆ ಆ 3 ಜನ ಇದೇ ನಾರಾಯಣನ ಉಪಾಸನೆ ಮಾಡಿ 3 ಮಕ್ಕಳನ್ನು, ಒಳ್ಳೆಯ 3 ಮಕ್ಕಳನ್ನು ಪಡೆದಿದ್ದಾರೆ. ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯಾ ಯತ್ಸೇವೆಯ ಗುಣಗಣಾಢ್ಯಂ, ಒಳ್ಳೆಯ ಗುಣಗಳಿಂದ ಕೂಡಿರತಕ್ಕಂತಹ ಮಗನನ್ನು ಪಡೆದಿದ್ದಾರೆ. ಅಂತಹ ನಾರಾಯಣನ ಸೇವೆ ಮಾಡಿಕೊಂಡು ಇವರು ಕೂಡ ಒಳ್ಳೆಯ ಮಗುವನ್ನು ಪಡೆದರು. ನಿನ್ನೆ ದಿವಸ ನೋಡಿದ್ದೆವು. ಸಂಪೂರ್ಣ ಲಕ್ಷಣ ಚಣಂ ನವ ರಾಜಮಾನ ದ್ವಾರಾಂತರಂ, ಒಳ್ಳೆಯ ಪಟ್ಟಣ ಅಂತ. ಈ ದೇಹ ಎನ್ನುವುದು ಪುರಂ
ಏಕಾದಶ ದ್ವಾರಂ, 11 ಬಾಗಿಲಿರತಕ್ಕಂಥ ಇದೊಂದು ಪಟ್ಟಣ ಅಂತಂದರು. ನವದ್ವಾರ ಉಳ್ಳ ಇದೊಂದು ಪಟ್ಟಣ ಅಂತ ನಮ್ಗೆ ಗೊತ್ತು. ಕಣ್ಣು 2, ಕಿವಿ 2, ಮೂಗಿನ ರಂಧ್ರ 2, ಬಾಯಿ 1, 7 ಆಯಿತಾ, ಕೆಳಗಿನಿಂದ 2, 9 ರಂಧ್ರಗಳು. ಇನ್ನೂ 2 ಬಾಗಿಲನ್ನು ಇಟ್ಟಿದ್ದಾರೆ. ಆ ಬಾಗಿಲನ್ನು ಸದ್ಯಕ್ಕೆ ತೆರೆಯೋಲ್ಲ. ತಿರುವನಂತಪುರದಲ್ಲಿ ಎಲ್ಲ ಆಭರಣಗಳಿರುವ ಕೋಣೆಯ ಬಾಗಿಲನ್ನು ತೆರೆದರು, ಒಂದು ಕೋಣೆಯ ಬಾಗಿಲು ಹೌದಂತೆ. ಯಾಕೆ ಆ ಕೋಣೆಯ ಬಾಗಿಲನ್ನು ತೆರೆದರೆ ಎಲ್ಲ ಬೆಳಕಾಗುತ್ತೆ ಅಂತ ಹೇಳಿಕೊಂಡು ಆ ಕೋಣೆಯ ಬಾಗಿಲನ್ನು ತೆರೆಯುವುದಿಲ್ಲ ಅಂತ. ಅದೇ ರೀತಿಯಲ್ಲಿ 2 ಬಾಗಿಲನ್ನು ಸದ್ಯಕ್ಕೆ ತೆರೆಯೋಲ್ಲ. ಒಂದು ನಾಭಿ ಅಂದರೆ ಹೊಕ್ಕಳು, ಇನ್ನೊಂದು ಬ್ರಹ್ಮರಂಧ್ರ ಅಂತ ಇಲ್ಲಿರತಕ್ಕದ್ದು ಅಂತ. ಒಟ್ಟಿಗೆ ಇದೊಂದು ಪಟ್ಟಣ ಅಂತಂದರು. ನಮ್ಮಲ್ಲಿಂದು ಹಾಡುಂಟಲ್ಲ, ಯಾಕೆನ್ನ ಈ ರಾಜ್ಯಕ್ಕೆ ಎಳೆ ತಂದೆ ಹರಿಯೇ ಸಾಕಲಾರದೆ ಎನ್ನ ಏಕೆ ಪುಟ್ಟಿಸಿದೆ ಅಂತ ಹೇಳಿಕೊಂಡು ಇದೊಂದು ರಾಜ್ಯ ಅಂತ ಕರೆದ್ರಲ್ಲ. ಅದೇ ರೀತಿಯಲ್ಲಿ ಒಳ್ಳೆಯ ಮನೆ, ಒಳ್ಳೆಯ ಪಟ್ಟಣ. ಆ ಪಟ್ಟಣದಲ್ಲಿ ವಾಯುದೇವರು ತಾನು ಪ್ರವೇಶ ಮಾಡಿದ್ರು ಎನ್ನುವುದನ್ನು ನಿನ್ನೆ ತನಕ ನೋಡಿದ್ದೆವು. ಆ ಪಟ್ಟಣವನ್ನು ಪ್ರವೇಶ ಮಾಡಿರತಕ್ಕಂಥ ವಾಯುದೇವರು ಕೊನೆ ತನಕ ಆ ಪಟ್ಟಣದೊಳಗೆ ದುಷ್ಟರು ಪ್ರವೇಶ ಮಾಡದಂತೆ ನೋಡಿಕೊಂಡರು. ಒಳ್ಳೆಯ ಪಟ್ಟಣ ನಮ್ಮದು. ಯಾವುದು? ಭಾರತ ದೇಶ ಎನ್ನುವುದು ಒಳ್ಳೆಯ ಪಟ್ಟಣ. ಎಂತೆಂಥ ಸಂಸ್ಕಾರ, ಎಂತೆಂಥ ಸಂಸ್ಕೃತಿಗಳಿಂದ ಕೂಡಿರತಕ್ಕಂಥ ಪಟ್ಟಣ. ಏನು ಸಂಸ್ಕೃತಿ? ಮತ್ತೇನಿಲ್ಲ. ತಂದೆ ತಾಯಿಗಳ ಜೊತೆಗೆ ಮಕ್ಕಳು ಕೊನೆಯ ತನಕ ಇರುವುದು, ಅಪ್ಪಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುವುದು, ದಂಪತಿಗಳು ಐಕಮತ್ಯದಿಂದ ಇರುವುದು, ಮಕ್ಕಳು ಗುರು ಶಿಷ್ಯ ಯಜಮಾನ ಸೇವಕ ಇವರಲ್ಲಿ ಪರಸ್ಪರ ಪ್ರೀತಿ ಇರುವುದು. ಇದೇ ನಮ್ಮ ಭಾರತೀಯ ಸಂಸ್ಕೃತಿ ಅಂತಂದರೆ. ಇಂತಹ ಸಂಸ್ಕೃತಿಗಳನ್ನು ಒಳಗೊಂಡ ಭಾರತ ದೇಶ ಎನ್ನುವುದು ಒಳ್ಳೆಯ ಪಟ್ಟಣ. ಈ ಪಟ್ಟಣದಲ್ಲಿ ಯಾರೆಲ್ಲ ಬಂದಿದ್ದರು, ನಾವು ನಮ್ಮ ಮಕ್ಕಳಿಗೆ ನಮ್ಮ ಚರಿತ್ರೆ ಪಾಠದಲ್ಲಿ ಏನನ್ನು ತಿಳಿಸುವುದಿಲ್ಲ, ಏನನ್ನು ತಿಳಿಸ್ತೇವೆ. ಯಾರು ಈ ದೇಶದ ಮೇಲೆ ದಂಡೆತ್ತಿ ಬಂದು ನಮ್ಮನ್ನು ಸೋಲಿಸಿ ನಮ್ಮಲ್ಲಿದ್ದಂತಹ ಸಂಪತ್ತನ್ನು ದೋಚಿದ್ರೋ ಅವರನ್ನು ಪಠ್ಯಪುಸ್ತಕದಲ್ಲಿ ಸೇರಿಸ್ತೇವೆ. ನಿಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಯಾರೆಲ್ಲ ಹೋರಾಡಿದ್ದಾರೋ ಅವರು ನಮ್ಮ ಪಠ್ಯಪುಸ್ತಕದಲ್ಲಿ ಇಲ್ಲ. ನಿಮ್ಮ ಭಗತ್ ಸಿಂಗು ಇಂಥವರು ದೇಶಕ್ಕಾಗಿ ಏನು ತ್ಯಾಗ ಮಾಡಿದ್ದಾರೆ ಅವರ ಸುದ್ದಿ ಎತ್ತಬಾರದು ಅಂತ ಪ್ರಸಂಗ ನಮ್ಮಲ್ಲಿ ಈಗ ನಡೀತಾ ಉಂಟು. ಹಾಗಾದರೆ ಅವರು ಆ ಬ್ರಿಟಿಷರು ಬಂದರು. ಏನು ಬ್ರಿಟಿಷರು ಭಾರತ ದೇಶವೆಂಬ ಪಟ್ಟಣದ ಒಳಗೆ ಬ್ರಿಟಿಷರು ನುಗ್ಗಿದ್ರು. ಸುಮಾರು ವರ್ಷ ಇಲ್ಲಿ ರಾಜ್ಯಭಾರ ಮಾಡಿದ್ರು. ಇಲ್ಲಿಯ ಸಂಸ್ಕೃತಿ ಸಂಪತ್ತು ಇದನ್ನೆಲ್ಲ ದೋಚಿದ್ರು. ಸರಿ ಅಂತೂ ಯಾವಾಗೋ ಒಂದು 75 ವರ್ಷದ ಮೊದಲು ಈ ದೇಶವನ್ನು ಬಿಟ್ಟು ಓಡಿ ಹೋದರು. 75 ವರ್ಷದ ಮೊದಲು ಸ್ವಾತಂತ್ರ್ಯ ಸಿಕ್ಕಿತು ಅಂತ ಹೇಳೋಲ್ಲ. 75 ವರ್ಷದ ಮೊದಲು ಬ್ರಿಟಿಷರು ದೇಶ ಬಿಟ್ಟು ಓಡಿದ್ರು. ಸ್ವಾತಂತ್ರ್ಯ ಸಿಕ್ಕಿ 14 ವರ್ಷ ಆಯಿತು. ನಮ್ಮ ಸಂಸ್ಕೃತಿ ಅಂದರೆ ಏನು, ಭಾರತೀಯತೆ ಅಂದರೆ ಏನು ಎನ್ನತಕ್ಕಂಥದ್ದು ಗೊತ್ತಾದದ್ದು ಇತ್ತೀಚೆಗೆ 14 ವರ್ಷಕ್ಕಿಂತ ಮೊದಲು ಗೊತ್ತಾಯಿತು. ಅಂತೂ ಭಾರತ ದೇಶವೆಂಬ ಪಟ್ಟಣದ ಒಳಗೆ ಒಳ್ಳೆಯ ವ್ಯಕ್ತಿ ತಾನು 14 ವರ್ಷದ ಹಿಂದೆ ಭಾರತ ದೇಶವೆಂಬ ಪಟ್ಟಣದ ಒಳಗೆ ನುಗ್ಗಿದ. ಇದರ ಒಳಗಿರತಕ್ಕಂತಹ ದುಷ್ಟರನ್ನು ಹೊರಗಟ್ಟಿದ. ಯಾರು ದುಷ್ಟರು? ಆ ಭ್ರಷ್ಟಾಚಾರ ಈ ಭ್ರಷ್ಟಾಚಾರ ಇದರಲ್ಲೇ ಬಿದ್ದವರು ಅಂಥವರನ್ನು ಹೊರಗಟ್ಟಿ ಇದರ ಒಳಗೆ ಪ್ರವೇಶ ಮಾಡಿದ. ಇನ್ನು ನಿಮ್ಮೆಲ್ಲರ ಕರ್ತವ್ಯದಲ್ಲಿ ಸೇರಿದ್ದು ಏನು ಅಂತಂದರೆ, ಒಮ್ಮೆ ಒಳಗೆ ಬಂದಿರತಕ್ಕಂಥ ಈ ವ್ಯಕ್ತಿ ಒಳಗಿದ್ದಂಥ ದುಷ್ಟರನ್ನು ಹೊರಗಟ್ಟಿ ಇಂದ್ರಪ್ರಸ್ಥದಲ್ಲಿ ಬಂದು ಕೂತಿರತಕ್ಕಂಥ ವ್ಯಕ್ತಿ ಇನ್ನೊಮ್ಮೆ ಆ ಇಂದ್ರಪ್ರಸ್ಥದಿಂದ ಹೊರಗೆ ಹೋಗದಂತೆ ನೋಡಿಕೊಳ್ಳುವುದು ನಿಮ್ಮೆಲ್ಲರ ಜವಾಬ್ದಾರಿಯಲ್ಲಿ ಸೇರಿದೆ. ಆವಾಗ ಮಾತ್ರ ಹಸ್ತಿನಾವತಿ ಪಟ್ಟಣ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ದೇಹದ ಒಳಗೆ ವಾಯುದೇವರು ಪ್ರವೇಶ ಮಾಡಿದರು. ಒಳಗಿದ್ದವನನ್ನು ಹೊರಗೆ ಕಳಿಸಿದರು. ಮತ್ತೊಮ್ಮೆ ಹೊರಗೆ ಬಂದವ ಆ ದೇಹದ ಒಳಗೆ ಪ್ರವೇಶ ಮಾಡಿಲ್ಲ. ಈ ರೀತಿಯಲ್ಲಿ
ಮಗು ಬೆಳೀತಾ ಉಂಟು. ಆದರೆ ಎಷ್ಟು ಬಡತನ ಅವರಿಗೆ ಅಂತಂದರೆ, ಮಗುವಿಗೆ ಉಣಿಸ್ಲಿಕ್ಕೆ ಹಾಲಿಲ್ಲ ಮನೆಯಲ್ಲಿ, ಅಷ್ಟು ಬಡತನ. ಆದ್ರಿಂದಲೇ ಅಷ್ಟು ವಿದ್ಯೆ ಇದ್ದದ್ದಂತೆ ಅವರಲ್ಲಿ. ಸುಮ್ಮನೆ ತಮಾಷೆಗೆ ಹೇಳ್ತೇನೆ, ಲಕ್ಷ್ಮಿ ಮತ್ತು ಸರಸ್ವತಿಯವರು ಅತ್ತೆ ಸೊಸೆಯರು. ಲಕ್ಷ್ಮೀ ಮಗ ಬ್ರಹ್ಮ, ಬ್ರಹ್ಮನ ಹೆಂಡತಿ ಸರಸ್ವತಿ. ಆದ್ದರಿಂದ ಸರಸ್ವತಿ ಯಾರಾಗಬೇಕು? ಲಕ್ಷ್ಮಿಗೆ ಸೊಸೆ ಆಗಬೇಕು. ಅತ್ತೆ ಸೊಸೆಯರಿಗೆ ಆಗೋಲ್ಲ. ಅಂದರೆ ಎಲ್ಲಿ ಲಕ್ಷ್ಮಿ ಇರ್ತಾಳೋ ಅಲ್ಲಿ ಸರಸ್ವತಿ ಇರೋಲ್ಲ, ಎಲ್ಲಿ ಸರಸ್ವತಿ ಇರ್ತಾಳೋ ಅಲ್ಲಿ ಲಕ್ಷ್ಮಿ ಇರೋಲ್ಲ. ಈ ದೇವಸ್ಥಾನಗಳಿಗೆಲ್ಲ ಭಾರಿ ಭಾರಿ ದುಡ್ಡು ಕೊಡುವವರು ಇರ್ತಾರೆ, ಅಲ್ಲೂ ಭಾರಿ ದುಡ್ಡು ಕೊಡ್ತಾರೆ. ಅವರನ್ನು ವೇದಿಕೆ ಮೇಲೆ ಕರೆದೊಂದು ಶಾಲು ಹಾಕ್ತೇವೆ. ಶಾಲು ಹಾಕಿದ ಮೇಲೆ, ಸನ್ಮಾನ ಮಾಡಿದ ಮೇಲೆ ಅವ್ರ ಹತ್ರ ಹೇಳ್ತೇವೆ, ಒಂದೆರಡು ಪಾತೆರ ಅಂತ ಹೇಳಿ. ಅವು ಮಾತೆ ನಡೆದ ಪೂಜಿತ, ಅದೆಲ್ಲ ಮಾತಾಡಲಿಕ್ಕೆಲ್ಲ ನನ್ನಿಂದ ಆಗೋಲ್ಲ ಅಂತಾರೆ. ಏನರ್ಥ? ಅಲ್ಲಿ ಸರಸ್ವತಿ ಇಲ್ಲ ಅಂತ ಅರ್ಥ. ಮತ್ತೇನಿತ್ತು? ಲಕ್ಷ್ಮಿ ಭಾರಿ ಇತ್ತು. ಅದರಿಂದ ಲಕ್ಷ್ಮಿ ಮತ್ತು ಇನ್ನು ಗ್ರಹಚಾರ ಹಾಗೆ ಮುಂದುವರಿಸಬೇಡಿ. ಸ್ವಾಮಿಗಳು ಹೇಳಿದ್ದಾರೆ, ಲಕ್ಷ್ಮಿಗೂ ಸರಸ್ವತಿಗೆ ಆಗೋದಿಲ್ಲ ಅಂತೆ. ಮನೆಗೆ ಸೊಸೆ ಹೊಸ್ತಿರು ತುಳಿದು ಒಳಗೆ ಬಂದ ಮೇಲೆ ಸಾವಳೆ ಪಣ್ತೀರ್ ಅವು ಮಾಮಿಡ ಆಪ್ರಿಗರೆ ಸುಮಾರು ಮಾಳೆಗು ಅಂತ ಹೇಳಿಕೊಂಡು, ಅತ್ತೆಯ ಮೇಲೆ ಅತ್ತೆಯಲ್ಲಿ ಸೊಸೆಗೆ ಆಗೋದಿಲ್ಲ ಅಂತ ಹೇಳಿಕೊಂಡು ಇದೆಲ್ಲ ಇಟ್ಟುಕೊಳ್ಳಿಕ್ಕಿಲ್ಲ. ಇದರಲ್ಲಿ ಒಳ್ಳೆಯದೇನುಂಟು ಅದನ್ನು ಮಾತ್ರ ಗ್ರಹಣ ಮಾಡಬೇಕು ನಾವು. ಅನ್ನೊಂದು ತಮಾಷೆಗೆ ನಾನು ಹೇಳಿದೆ. ಅಷ್ಟೂ ಬಡತನ. ಮಗುವಿಗೆ ಹಾಲು ಉಣಿಸಬೇಕು. ಅಮ್ಮ ಸ್ವಯಂ ತಾನು ಎದೆ ಹಾಲು ಉಣಿಸ್ತಾ ಇದ್ದಳು. ಎದೆ ಹಾಲು ಉಣಿಸ್ಲಿಕ್ಕೆ ಇಷ್ಟೊಂದು ಸಮಯ ಅಂತ ಇರುತ್ತಲ್ವೋ, ಆಮೇಲೆ ಆಕಳಿನ ಹಾಲು ಉಣಿಸಬೇಕು. ಅಮ್ಮ ಆರಂಭದಿಂದಲೇ ಎದೆ ಹಾಲು ಇದು ಆಕಳಿನ ಹಾಲು ಉಣಿಸ್ತಿದ್ದದ್ದಲ್ಲ. ಏನಾದರೂ ಹಾರ್ದಿಕವಾಗಿ ಅಂತ ಏನಾದರೂ ಮಾತು ಬರುವುದಿದ್ರೆ ಅದು ಅಮ್ಮನಿಂದ ಮಾತ್ರ. ಯಾಕೆ ಗೊತ್ತಾ? ಅಮ್ಮ ಮಾತ್ರ ಹಾರ್ದಿಕವಾಗಿ ಉಣಿಸ್ತಿದ್ದದ್ದು. ಉಣಿಸ್ತಿದ್ದರೆ ಹೃದಯದಲ್ಲಿರತಕ್ಕಂಥ ಹಾಲನ್ನು ಅಮ್ಮ ಮಾತ್ರ ಉಣಿಸುವುದು. ಮತ್ತು ಯಾರಿಗೂ ಉಣಿಸ್ಲಿಕ್ಕೆ ಅಧಿಕಾರ ಇಲ್ಲ, ಉಣಿಸುವುದೂ ಇಲ್ಲ. ಹಡದವಳೆ ಉಣಿಸುವುದಿಲ್ಲ ಅಂತ ಬೇರೆಯವರಲ್ಲಿ ಉಣಿಸ್ತಾರೆ ಈಗಿನ ಕಾಲದಲ್ಲಿ. ಮತ್ತು ಮಗುವಿನ ಬಾಯಿಗೆ ಒಂದು ಬಾಟ್ಲಿಯಲ್ಲಿ ಹಾಲು ತುಂಬಿಸಿ ಮಗುವಿನ ಬಾಯಿಗೆ ಇಟ್ಟೆವು ಅಂತಂದರೆ ಸಾಯುವ ತನಕ ಮಗು ಬಾಟ್ಲಿ ಬಿಡೋಲ್ಲ. ಹಾಗಾದರೆ ಮಗುವಿಗೆ ಬಾಟ್ಲಿ ಹಿಡ್ಕೊಳ್ಳಿಕ್ಕೆ ಕಲಿಸಿದ್ದು ಯಾರು? ಅಮ್ಮನೇ ಕಲಿಸಿದ ಮೇಲೆ ಅದು ಸಾಯುವ ತನಕ ಯಾಕೆ ಬಾಟ್ಲಿ ಬಿಡುತ್ತೆ? ಆದ್ದರಿಂದ ಸುತರಾಂ ಅಮ್ಮ ಮಗುವಿನ ಕೈಯಲ್ಲಿ ಬಾಟ್ಲಿ ಕೊಡಬಾರದು. ಹಾರ್ದಿಕವಾಗಿ ತನ್ನ ಹೃದಯದಲ್ಲಿರತಕ್ಕಂಥ ಹಾಲನ್ನು ಅಮ್ಮ ಮಗುವಿಗೆ ಉಣಿಸಬೇಕು. ಹಾಗೆ ಉಣಿಸುತ್ತಾ ಇದ್ದಳು. ದೊಡ್ಡದಾಯಿತು. ಇನ್ನು ಆಕಳಿನ ಹಾಲು ಉಣಿಸಬೇಕು. ಆಕಳಿನ ಹಾಲು ಉಣಿಸೋಣ ಅಂತಂದು ಬಿಟ್ಟರೆ ಮನೆಯಲ್ಲಿ ಆಕಳಿಲ್ಲ. ಆವಾಗ ಏನಾಯಿತು? ಆ ಸಂದರ್ಭದಲ್ಲಿ ದೈವ ಎಷ್ಟು ಅನುಕೂಲ ಮಾಡಿತು ಅಂತಂದರೆ, ಅಲ್ಲೇ ಭಟ್ರು ನಡಿಲ್ಲ ಇರ್ತಾನೆ. ಅವರ ಮೂಡು ದಿಕ್ಕಿನಲ್ಲಿ, ಪೂರ್ವ ದಿಕ್ಕಿನಲ್ಲಿ ಒಂದು ಮನೆಯವರಿದ್ದರು. ಅವರ ಹೆಸರು ಮೂಡಿಲ್ಲಾಯ ಅಂತಲೇ. ಅವರ ಮನೆಯಲ್ಲಿ ಆಕಳಿತ್ತು. ಅವ್ರು ಏನು ಮಾಡಿದರು? ಮಗುವಿಗೆ ಹಾಲು ಉಣ್ಲಿಕ್ಕೆ ಅಂತ ಹೇಳ್ಕೊಂಡು ಈ ಭಟ್ರಿಗೆ ಆಕಳನ್ನು ದಾನ ಮಾಡಿದರು. ಬದುಕಬೇಕು ಅಂತ ಒಂದು ಇತ್ತು ಅಂತಂದರೆ, ಹಣೆಯಲ್ಲಿ ಬರ್ತಿತ್ತು ಅಂತಂದು ಬಿಟ್ಟರೆ ದೈವ ಎಲ್ಲಿಂದಾದರೂ ನಮಗೆ ಸಹಾಯ ಮಾಡುತ್ತೆ. ಮನೆಯಲ್ಲಿ ಪಟ್ಟಣದಲ್ಲಿದ್ದವರಿಗೆ ಕೆಲವು ಅಪ್ಪಮ್ಮನಿಗೆ ಆಸೆ ಇರುತ್ತೆ, ಮಗುವಿಗೆ ಆಕಳ ಹಾಲು ಉಣಿಸಬೇಕು ಅಂತ ಆಸೆ ಇರುತ್ತೆ. ಆದರೆ ಆಕಳ ಹಾಲು ಸಿಗ್ತಾ ಇಲ್ಲ. ನಮ್ಮ ಮಕ್ಕಳ ಹತ್ರ ಕೇಳಿ, ಹಾಲು ಎಲ್ಲಿ ಸಿಗುತ್ತಾ ಅಂತ ಕೇಳಿ, ತೊಟ್ಟೆಯಲ್ಲಿ. ಇನ್ನು ಆ ಹಂತಕ್ಕೆ ಬಂದಿಲ್ಲ. ಯಾವ ಹಂತಕ್ಕೆ? ತೊಟ್ಟಿಯಲ್ಲಿ ಅಂತ ಹೇಳುವ ಹಂತಕ್ಕೆ ಇನ್ನೂ ಬಂದಿಲ್ಲ. ಆ ತೊಟ್ಟೆಯಲ್ಲಿರತಕ್ಕಂಥ ಹಾಲು ಬೇಕಾದರೆ ತೊಟ್ಟಿಯ ನೀರು ಸೇರಿದ್ದಾದರೂ ಕೂಡ ಇನ್ನು ಆ ಹಂತಕ್ಕೆ ಬಂದಿಲ್ಲ. ತೊಟ್ಟಿಯಲ್ಲಿ ಸಿಗುತ್ತೆ ಅಂತ ಹಂತಕ್ಕೆ ಬಂದಿಲ್ಲ, ತೊಟ್ಟೆಯಲ್ಲಿ ಸಿಗುತ್ತೆ ಅಂತ ಹಂತಕ್ಕೆ ನಾವು ಬಂದಿದ್ದೇವೆ. ನಾವು ಪಟ್ಟಣದಲ್ಲಿ ಇದ್ದರೂ ಕೂಡ ನಮಗೆ ಒಳ್ಳೆಯ ಆಹಾರ ಸಿಗಬೇಕು ಅಂತಾದರೆ, ನಮ್ಮ ಮಕ್ಕಳಿಗೆ ಒಳ್ಳೆಯ ಆಹಾರ ಸಿಗಬೇಕು ಅಂತಾದರೆ ಪಂಡಿತಾಚಾರ್ಯರು ಕೊಟ್ಟಿರತಕ್ಕಂಥ ಈ ಕಥೆಯನ್ನು ಮೆಲುಕು ಹಾಕಬೇಕಂತೆ ನಾವು. ಆವಾಗ ಒಳ್ಳೆಯ ಹಾಲು, ಒಳ್ಳೆಯ ದೇಶಿ ಆಕಳಿನ ಹಾಲು ನಮ್ಮ ಮಕ್ಕಳಿಗೆ ಸಿಗುತ್ತೆ. ಪ್ರೀತಿಪೂರ್ವಕವಾದ ಆಹಾರ ನಮ್ಮ ಮಕ್ಕಳಿಗೆ ಸಿಗುತ್ತೆ. ಮೂಡಿಲ್ಲಾಯ ತಾನೊಂದು ಆಕಳನ್ನು ಈ ನಡಿಲ್ಲಾಯರಿಗೆ, ಮಧ್ಯಗೇಹ ಭಟ್ಟರಿಗೆ ದಾನ ಮಾಡಿ ಈ ಆಕಳಿನ ಹಾಲನ್ನು ಮಗುವಿಗೆ ಉಣಿಸಿ. ಮಗು ಯಾರು? ವಾಯುದೇವರು. ಹನುಮಂತ ಯಾರು? ಭೀಮಸೇನ. ಮಧ್ವರು ಅದರಲ್ಲಿ ಇನ್ನು ನಾಮಕರಣ ಆಗಿಲ್ಲ, ಅದರೊಳಗೆ ಸೇರಿಕೊಂಡಿದ್ದಾರೆ. ಆ ಮೂಡಿಲ್ಲಾಯ ದಾನ ಮಾಡಿದ.
ದಾನ ಮಾಡಿ ಏನಾಯಿತು, ಮುಂದೇನಾಯಿತು? ಆ ದಾನ ಮಾಡಿರ್ತಕ್ಕಂಥ ವ್ಯಕ್ತಿ ಸ್ವಲ್ಪ ಹಣ್ಣು ಮುದುಕನಾಗಿದ್ದ. ಅವನ ಹೆಂಡತಿ ಮಕ್ಕಳು ಮನೆಯಲ್ಲೆಲ್ಲ ಒಳ್ಳೆಯ ಸಂಸಾರ ಅವರದ್ದು. ಹಟ್ಟಿಯಲ್ಲಿ ಆಕಳಿತ್ತು, ಒಂದು ಆಕಳನ್ನು ದಾನ ಮಾಡಿದ. ಆಕಳನ್ನು ದಾನ ಮಾಡಿ ಸ್ವಲ್ಪ ದಿವಸ ಆದಮೇಲೆ, ಹಣ್ಣು ಮುದುಕನೇ ಅವ, ಸ್ವಲ್ಪ ದಿವಸ ಆದಮೇಲೆ ಅವನದ್ದು ಆಯುಷ್ಯ ಮುಗಿಯಿತು, ತೀರಿದ. ಆಗದವ್ರು ಏನು ಶುರು ಮಾಡಿದ್ರು ಗೊತ್ತಾ? ಭಟ್ರಿಗೆ ಆಕಳು ದಾನ ಮಾಡಿದ್ದಕ್ಕೆ ಸತ್ತ. ನಮ್ಮಲ್ಲಿ ಇಂಥದ್ದೆಲ್ಲ ಸ್ವಲ್ಪ ಜಾಸ್ತಿ. ಅವ ದೇವಸ್ಥಾನಕ್ಕೆ ಹೋದದ್ದಕ್ಕೇನೆ ಸತ್ತದ್ದು. ಇವಂತೂ ಹೋಗೋಲ್ಲ ದೇವಸ್ಥಾನಕ್ಕೆ, ಹೋಗೋರನ್ನು ಬಿಡೋಲ್ಲ. ಆದ್ದರಿಂದ ಅವ್ರು ದೇವಸ್ಥಾನಕ್ಕೆ ಹೋದರು, ಅದರಿಂದ ಸತ್ತರು ಅಂತ ಹೇಳಿಕೊಂಡು. ಅವನಿಗೆ ವಯಸ್ಸಾಗಿತ್ತು, ಸಹಜವಾಗಿ ಸತ್ತ. ಸತ್ತು ಏನಾದ ಅಲ್ಲೇ ಉಲ್ಲೇಖ ಮಾಡುತ್ತಾರೆ. ಏನು ಅಂತ? ಅವ ಸತ್ತವ ತನ್ನ ಮಗನಿಗೆ ಮಗನಾಗಿ ಹುಟ್ಟಿದ. ನಮ್ಮಲ್ಲಿ ಈಗಲೂ ಒಂದು ಸ್ವಲ್ಪ ಅದು ಚಾಲ್ತಿಯಲ್ಲಿ ಉಂಟು ಕಾಣುತ್ತೆ. ಅಜ್ಜ ಮಗನಿಗೆ ಮಗನಾಗಿ ಹುಟ್ಟತಕ್ಕ. ಆದ್ದರಿಂದ ಅಜ್ಜನ ಹೆಸರೇ ನಾವು ಮೊಮ್ಮಕ್ಕಳಿಗೆ ಪುಳ್ಳಿಗಳಿಗೆ ಇಡತಕ್ಕಂಥ ಒಂದು ಪ್ರಸಂಗ ಉಂಟು. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಅಂತಂದರೆ ಕಟೀಲು ಗೊತ್ತು ನಮಗೆಲ್ಲ. ಗೋಪಾಲಕೃಷ್ಣ ಆಸ್ರಣ್ಣರು ಅಂತ ಕೇಳಿದವರು ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಈಗ ಇಲ್ಲ, ಅವರು ತೀರಿ ಹೋಗಿದ್ದಾರೆ. ಯಾವ ಗೋಪಾಲಕೃಷ್ಣ ಆಸ್ರಣ್ಣರು ಎನ್ನುವುದಕ್ಕೆ 2 ಅಕ್ಷರ ಇಲ್ಲ, ಎದೆ ಒಡೆದ್ರೆ. ಆದರೆ ಒಂದು ಸಮಾಜದಲ್ಲಿ ಮೆರೆದ್ರು ಬಾಯಲ್ಲಿ ಏನು ಮಾತು ಬರ್ತಿತ್ತೋ ದೇವಿ ಆಗಲಿ ಅಂತಂತಿದ್ದಳಂತೆ. ಯಾಕೆ? ಮತ್ತೆ ಯಾವುದಕ್ಕೂ ಅಲ್ಲ. ಒಂದು ಸಂದರ್ಭದಲ್ಲಿ ಆ ಕಟೀಲಲ್ಲಿ ನೆರೆ ಬಂದಾಗ, ಬಹಳ ಪ್ರಾಚೀನದಲ್ಲಿ ಭಾರೀ ನೆರೆ ಬಂತು. ನೆರೆ ಬಂದಾಗ ಗರ್ಭಗುಡಿಯ ಒಳಗೂ ನೀರು ಬಂತು. ಈ ಆಸ್ರಣ್ಣವರು 4 ಜನ ಅಣ್ಣ ತಮ್ಮಂದಿರು. ಅದರಲ್ಲಿ ಗೋಪಾಲಕೃಷ್ಣ ಆಸ್ರಣ್ಣವರು ಹಿರಿಯರು ಗರ್ಭಗುಡಿ ಒಳಗೆ ನುಗ್ಗಿ ದೇವಿಯ ಲಿಂಗಾಕಾರದಲ್ಲಿ ಅವಳಿದ್ರಲ್ಲಿ ಲಿಂಗವನ್ನು ಗಟ್ಟಿ ಹಿಡ್ಕೊಂಡ್ರು. ಎಲ್ಲರೂ ಬಾ 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 ಅಂತ ಕರೀತಾ ಇದ್ರೆ ಅವರಂದರು ಬರೋಲ್ಲ, ಇವಳು ಹೋದರೆ ಇವಳ ಒಟ್ಟಿಗೆ ನಾನು ಹೋಗ್ತೇನೆ ಅಂತ ಗಟ್ಟಿ ಹಿಡ್ಕೊಂಡು ಕೂತವು. ಸ್ವಲ್ಪ ಹೊತ್ತಾದ ಮೇಲೆ ನೆರೆ ಇಳಿಯಿತು, ಹೊರಗೆ ಬಂದರು. ಹೊರಗೆ ಬಂದ ಮೇಲೆ ಮತ್ತೆ ಒಂದು ಮೆರೆದ್ರು ಆಸ್ರಣ್ಣರು. ನಾನು ಮೊದಲೇ ಹೇಳಿದ್ದೇನೆ, ಯಾವ ವಿದ್ಯೆನೂ ಇಲ್ಲ. ಈಗಿನ ಕಾಲದಲ್ಲಿ ಜನರಲ್ಲಿ ವಿದ್ಯೆ ತುಂಬ ಇರುತ್ತೆ, ಅದು ಪೂರ ನೈವೇದ್ಯಕ್ಕೆ ಕಾರಣವಾದ ವಿದ್ಯೆ ಹೊರತು ಸಮಾಜದ ಉಪಯೋಗಕ್ಕೆ ಬರತಕ್ಕಂಥ ವಿದ್ಯೆ ಆಗಿ ಅವರಲ್ಲಿ ಯಾವುದೇ ವಿದ್ಯೆ ಇರಲಿಲ್ಲ. ಆದರೆ ಹೇಳಿದ್ದಂತೆ ಆಗುತ್ತಿತ್ತು. ಅವರ ಕಾಲು ತೊಳೆದು ಜನ ಅವರ ಅದು ತೀರ್ಥಪ್ರಾಶನ ಅಂತ ಮಾಡ್ತಾ ಇದ್ದರು. ಅವರ ಹೆಸರು ಗೋಪಾಲಕೃಷ್ಣ ಆಸ್ರಣ್ಣ ಅಂತ. ಅವರ ಮಗ ಲಕ್ಷ್ಮೀನಾರಾಯಣ ಆಸ್ರಣ್ಣ ಅಂತ. ಲಕ್ಷ್ಮೀನಾರಾಯಣ ಆಸ್ರಣ್ಣರಿಗೆ ಗಂಡು ಮಕ್ಕಳಿಲ್ಲ. ಮೊದಲು ಹುಟ್ಟಿದ್ದು 3-4 ಹೆಣ್ಣೆ. ಏನು ಮಾಡಬೇಕು? ದೇವರು ಕೊಟ್ಟ ಪ್ರಸಾದ ಅಂತ ಅಷ್ಟರಲ್ಲೇ ಇದ್ದರು, ವಿನಃ ದೇವರನ್ನು ಬೈಯುವ ಗುಣವೇ ಹೋಗಲಿಲ್ಲ. ಸರಿ, ಲಕ್ಷ್ಮೀನಾರಾಯಣ ಆಸ್ರಣ್ಣರ ತಂದೆ ಗೋಪಾಲಕೃಷ್ಣ ಆಸ್ರಣ್ಣರು ತೀರಿ ಹೋದರು. ವಯಸ್ಸಾಯಿತು, ತೀರಿ ಹೋಗಿ 1 ವರ್ಷದಲ್ಲಿ ಗರ್ಭಿಣಿಯಾದಳು. ಪುನಃ ಲಕ್ಷ್ಮೀನಾರಾಯಣ ಆಸ್ರಣ್ಣರ ಹೆಂಡತಿ ಗರ್ಭಿಣಿಯಾದಳು. ಹುಟ್ಟಿದ್ದು ಗಂಡು ಮಗು. ಯಾರು? ಗೋಪಾಲಕೃಷ್ಣ ಆಸ್ರಣ್ಣರೇ ತನ್ನ ಮಗನಿಗೆ ಮಗನಾಗಿ ಹುಟ್ಟಿದ. ಆದ್ದರಿಂದ ಹೆಸರು ಗೋಪಾಲಕೃಷ್ಣ ಅಂತಲೇ ಇಟ್ಟಿದ್ದಾರೆ. ನಮ್ಮಲ್ಲಿ ಅಷ್ಟು ಸಾತ್ವಿಕತನ ಇತ್ತು ಅಂತಂದರೆ, ದೇವರ ಬಗ್ಗೆ ನಮಗೆ ಅಷ್ಟು ನಂಬಿಕೆ ಶ್ರದ್ಧೆ ಇತ್ತು ಅಂತಂದರೆ, ಆವಾಗ ಒಳ್ಳೆಯ ಸಾತ್ವಿಕನಾಗಿರತಕ್ಕಂಥ ನಮ್ಮ ಹಿರಿಯರು ಅಂತಾದರೆ ಅವರು ಪುನಃ ಅದೇ ನಮಗೆ ಆಸೆ ಇರುತ್ತೆ. ಹುಟ್ಟೋದಾದರೆ ಇವರಿಗೆ ಮಗನಾಗಿ ಹುಟ್ಟಬೇಕು ಅಂತ ಹೀಗೆಲ್ಲ ನಮ್ಮಲ್ಲಿ ಕೆಲವು ಆಸೆ ಇರುತ್ತಲ್ಲ, ಅದೇ ರೀತಿಯಲ್ಲಿ ಅವರೇ ಪುನಃ ಅದೇ ಮನೆಯಲ್ಲಿ ಹುಟ್ಟುತ್ತಾರೆ. ಅದೇ ರೀತಿಯಲ್ಲಿ ಆಕಳು ದಾನ ಮಾಡಿದವ ಅದೇ ಮನೆಯಲ್ಲಿ ಮಗನಿಗೆ ಮಗನಾಗಿ ಹುಟ್ಟಿ ಮುಂದೇನಾಯಿತು ಅದನ್ನು ಚೆನ್ನಾಗಿ ದಾಖಲೆ ಮಾಡ್ತಾರೆ. ಇದನ್ನು ದಾಖಲೆ ಮಾಡಿ ಮಧ್ವರಿಗೆ ತೋರಿಸ್ತಾರೆ ಇವರು ಪಂಡಿತಾಚಾರ್ಯರು. ಸರಿ ಉಂಟಾ ನೋಡಿ ಅಂತ. ಮಧ್ವರು ತ್ರಿಕಾಲ ಜ್ಞಾನಿ, ಪ್ರತಿಯೊಬ್ಬ ಜೀವನ ನಾಡಿ ಬಡಿತ ಗೊತ್ತು. ಯಾವ ಜೀವ ಸತ್ತ ಮೇಲೆ ಎಲ್ಲಿ ಹುಡ್ತಾನೆ, ಹೇಗೆ ಹೋಗ್ತಾನೆ, ಏನು ಮಾಡ್ತಾನೆ ಅಂತ ಮಧ್ವರಿಗೆ, ವಾಯುದೇವರಿಗೆ ಗೊತ್ತು. ಅದರಿಂದ ಮಧ್ವರಂದರು ಸರಿ ಉಂಟು ಅಂತಂದರು. ಮಗನಿಗೆ ಮಗನಾಗಿ ಹುಟ್ಟಿದ, ಆಕಳು ದಾನ ಮಾಡಿದವ. ಹುಟ್ಟಿದ ಮೇಲೆ ಅಷ್ಟೊತ್ತಿಗೆ ಈ ಮಗು ಉಂಟಲ್ಲ, ಇಲ್ಲಿ ಈ ದಂಪತಿಗಳಿಗೆ ಹುಟ್ಟಿರತಕ್ಕಂಥ ಮಗು ಉಂಟಲ್ಲ, ಅದು ಬೆಳೆದು ದೊಡ್ಡದಾಯಿತು. 8 ವರ್ಷಕ್ಕೆ ಮುಂಜಿ ಆಯಿತು, 9 ವರ್ಷಕ್ಕೆ ಉಪನಯನ ಆಯಿತು, ಎಂಥದ್ದು ಸನ್ಯಾಸ ಆಯಿತು. ಸ್ವಾಮಿಗಳಾದರೂ ಶಿಷ್ಯರನ್ನು ಕೂಡಿಸಿಕೊಂಡು ಪಾಠ ಮಾಡ್ತಾ ಇದ್ದಾರೆ. ಆವಾಗ ಆಕಳು ದಾನ ಮಾಡಿದವ ತನ್ನ ಮಗನಿಗೆ ಮಗನಾಗಿ ಹುಟ್ಟಿ ಬೆಳೆದು 8 ವರ್ಷ ಆದಾಗ
ಅಪ್ಪ ಮಗನಿಗೆ ಮುಂಜಿ ಮಾಡಿ ಮಠಕ್ಕೆ ಸೇರಿಸಿದ. ಎಲ್ಲಿಗೆ? ಯಾರಿಗೆ ಆಕಳು, ಯಾವ ಅಪ್ಪಮ್ಮನಿಗೆ ಆಕಳು ದಾನ ಮಾಡಿದನೋ ಆ ಅಪ್ಪಮ್ಮನ ಮಗ ಏನು ಮಧ್ವರು ಇದ್ದಾರೆ, ಅವರು ದೊಡ್ಡವರಾಗಿ ಹೀಗೆ ಎಲ್ಲ ಜನಗಳಿಗೆ ಸಂಸ್ಕಾರ ಕೊಡ್ತಾ ಇರುವಾಗ ಇವ ಆಕಳು ದಾನ ಮಾಡಿದವ ತನ್ನ ಮಗನಿಗೆ ಮಗನಾಗಿ ಹುಟ್ಟಿ 8 ವರ್ಷ ಆದಮೇಲೆ ಉಪನೀತನಾಗಿ ಮಠ ಸೇರಿದ. ಆಚಾರ್ಯ ಮಧ್ವರ ಬಳಿಯಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿದ. ಮಧ್ವರ ಬಳಿಯಲ್ಲಿ ಈಗಲೂ ನಮ್ಮಲ್ಲಿ ಉಂಟು. ಏನು? ಅವನನ್ನು ಮಠಕ್ಕೆ ಹಾಕೋಣ, ಒಳ್ಳೆಯ ಸಂಸ್ಕಾರ ಬರುತ್ತೆ. ವಿದ್ಯಾಪೀಠಕ್ಕೆ ಹಾಕೋಣ, ಒಳ್ಳೆಯ ಸಂಸ್ಕಾರ ಬರುತ್ತೆ. ಹಾಗಾದರೆ ಒಳ್ಳೆಯ ಸುಸಂಸ್ಕೃತನಾಗುವುದಕ್ಕೋಸ್ಕರ ಮಠಕ್ಕೆ ಇದು ಯಾವುದರ ಫಲ? ಅದನ್ನೇ ಅಲ್ಲೇ ದಾಖಲೆ ಮಾಡಿದರು. ದಾನಂ ಧ್ರುವಂ ಫಲತಿ ಪಾತ್ರ ಗುಣ ಅನುಕೂಲ್ಯಾತ್. ದಾನ ಉಂಟು ಅಂತ ಮಾಡಬಾರದು, ಮತ್ತು ಯಾರಿಗೆ ದಾನ ಮಾಡುತ್ತೇವೋ ಅದು ಸಾರ್ಥಕ ಆಗಬೇಕು. ಕಟುಕನಿಗೆ ಎಂದೂ ಆಕಳು ದಾನ ಮಾಡಬೇಡಿ. ಅವ ಕೃಷಿ ಮಾಡುವವನ, ಹಾಗಿದ್ದರೆ ಅವನಿಗೆ ತೆಂಗಿನ ಸಸಿಯೋ ಅಡಿಕೆ ಸಸಿಯೋ ಗಂಧದ ಸಸಿಯೋ ಅಂಥದ್ದನ್ನು ದಾನ ಮಾಡಿ. ವೈದ್ಯನಿಗೆ ಅಡಿಕೆ ಸಸಿ ದಾನ ಮಾಡೋದಲ್ಲ. ಮತ್ತು ವೈದ್ಯನಿಗೆ ದಾನ ಮಾಡಬೇಕು ಅಂತ ಅಪೇಕ್ಷೆ ಇದ್ದರೆ ಕೆಲವು ಮಂಚಗಳನ್ನು ದಾನ ಮಾಡಿ. ಅವ ಆಸ್ಪತ್ರೆ ಕಟ್ಟುವುದಾದರೆ ಮಂಚದ ಅನುಕೂಲ ಆಗುತ್ತೆ. ಆದ್ದರಿಂದ ಹಿರಿಯರಂದರು ವ್ಯಕ್ತಿಗಳನ್ನು ನೋಡಿಕೊಂಡು ಎಲ್ಲಿ ದಾನ ಮಾಡಿದರೆ ದಾನ ಸಾರ್ಥಕ ಆಗುತ್ತೋ ಅಂಥ ಕಡೆಯಲ್ಲಿ ದಾನ ಮಾಡಿದರೆ ಅದರ ಫಲ ಎಲ್ಲೂ ಹೋಗೋಲ್ಲ, ನಮಗೇ ಸಿಗುತ್ತೆ ಅಂತ. ದಾನಂ ಧ್ರುವಂ ಫಲತಿ ಪಾತ್ರ ಗುಣ ಆನುಕೂಲ್ಯಾತ್. ತೆಗೆದುಕೊಳ್ಳತಕ್ಕಂಥ ವ್ಯಕ್ತಿಯ ಅದಕ್ಕೆ ಹಿರಿಯರು ನಮ್ಮಲ್ಲಿ ಈಗಲೂ ಇದ್ದಾರೆ. ಏನು? ಕೃಷ್ಣನಿಗೇನೆ ಆಕಳು ದಾನ ಮಾಡುವವರಿದ್ದಾರೆ. ಕೃಷ್ಣನಷ್ಟು ಗೋವುಗಳನ್ನು ಕಾಪಿಡುವವ ಇನ್ನೊಬ್ಬ ಇಲ್ಲ. ಆದ್ದರಿಂದ ಕೃಷ್ಣನಿಗೇನೆ ಗೋದಾನ ಮಾಡ್ತಾರೆ. ನಮ್ಮಲ್ಲಿ 6 ತಿಂಗಳಾದ ಮೇಲೆ ಗೋದಾನ ಮಾಡುವಂಥ ಒಂದು ಕ್ರಮ ಇರುತ್ತೆ. ಆ ವೈತರಣಿಗೆ ದಾಟತಕ್ಕಂಥ ಪ್ರಸಂಗದಲ್ಲಿ ಗೋದಾನ ಮಾಡಬೇಕು ಅಂತ ಒಂದು ಕ್ರಮ ಇರುತ್ತೆ. ಎಲ್ಲಿ ಮಾಡ್ತಾರೆ? ಸಾತ್ವಿಕ ಬ್ರಾಹ್ಮಣ. ಈಗಿನ ಕಾಲದಲ್ಲಿ ಆಕಳುಗಳನ್ನು ಸಾಕೋದು ತುಂಬ ಕಷ್ಟ. ನಮ್ಮನ್ನೇ ಕಟ್ಟಲಿಕ್ಕೆ ಮನೆಯಲ್ಲಿ ಜಾಗರಿನ ಆಕಳನ್ನು ಕಟ್ಟುವುದು ಎಲ್ಲಿ ಬಂತು? ಅದರಿಂದ ಸಾಕೋದು ತುಂಬ ಕಷ್ಟ. ಇಂತಹ ಸಂದರ್ಭದಲ್ಲಿ ಬರ್ತಾರೆ, ಉಡುಪಿಗೆ ಬರ್ತಾರೆ, ಕೃಷ್ಣನಿಗೇನೆ ಆಕಳನ್ನು ದಾನ ಮಾಡ್ತಾರೆ. ಪುಣ್ಯ ಭಾಗ್ಯ. ಅದನ್ನೇ ಹೇಳಿದ್ರು, ಅನಂತಂ ವಿಷ್ಣು ಸನ್ನಿಧೌ ಅಂತ ಒಂದು ಮಾತು ಬಂತು. ನೀನು ಏನು ದಾನ ಮಾಡ್ತೀಯೋ ದೇವರ ಚಿಂತನೆ ಮಾಡಿಕೊಂಡು, ಒಬ್ಬ ಸಾತ್ವಿಕ ವ್ಯಕ್ತಿಗೆ ದಾನ ಮಾಡೋದಾದರೂ ಕೂಡ ಅವನಲ್ಲಿ ದೇವರ ಚಿಂತನೆ ಮಾಡಿಕೊಂಡು ದಾನ ಮಾಡು, ಆವಾಗ ನಿನ್ನ ದಾನ ಸಾರ್ಥಕ ಆಗುತ್ತೆ ಅಂತೇಳಿ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ ಅಂತ ಹೇಳಿಕೊಂಡು ಈ ಮಗುವಿಗೆ ಹಾಲುಣಿಸಲಿಕ್ಕೆ ಆಕಳು ಸಿಕ್ಕಿತು. ಈ ಘಟನೆಯನ್ನು ಮೆಲುಕು ಹಾಕಿದೆವು ಅಂತಂದರೆ, ನಾನು ಆಗಲೇ ಹೇಳಿದಂತೆ ಯಾರಿಗೆ ನಾವು ದಾನ ಮಾಡಬೇಕು, ದಾನ ತಗೊಂಡಂತಹ ವ್ಯಕ್ತಿ ಏನು ದಾನ ಕೊಟ್ಟಿರ್ತೇವೆ ಅದನ್ನು ಚೆನ್ನಾಗಿ ಸಾಕ್ತಾನೆ. ಎಲ್ಲಿ ತನಕ ಬಂತು ಇದು? ಬರೇ ಆಕಳು ದಾನ, ಭೂದಾನ, ಗೋದಾನ ಅಲ್ಲ, ಕನ್ಯಾದಾನ. ಈಗ ನಾವು ಕೊರಗುವುದೇ ಅದರಲ್ಲಿ. ನಾನು ತಪ್ಪು ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ನಾನೇನು ದುಡ್ಡು ಕೊಡೋಲ್ಲ. ನಾವೇ ನಮ್ಮ ಮಕ್ಕಳನ್ನು ಓದಿಸುವುದು. ನೀವೇ ಖರ್ಚು ಮಾಡ್ತೀರಾ ಅಪ್ಪಮ್ಮ, ನೀವೇ ನಿಮ್ಮ ಮಕ್ಕಳನ್ನು ಓದಿಸ್ತೀರಾ, ಹುಡುಗಿಯರನ್ನು ಸಖತ್ತಾಗಿ ಓದಿಸ್ತೀರಾ. ಮಗು ಓದಿತು, MD ಆಯಿತು, ಡಾಕ್ಟ್ರಾಗಿ ಹೊರಗೆ ಬಂತು. ಮೊದಲು ಓದಿಸಲಿಕ್ಕೆ ದುಡ್ಡು ಒಟ್ಟು ಮಾಡಲಿಕ್ಕೆ ಕೊರಗುತ್ತಾ ಇದ್ದ ಅಪ್ಪಮ್ಮ, ಮಗು ಓದಿ ಡಾಕ್ಟ್ರ್ ಆದಮೇಲೆ ಹುಡುಗನನ್ನು ಹುಡುಕಲಿಕ್ಕೆ ಕೊರಗು. ಎಂತಹ ಹುಡುಗ ಬೇಕು? ನಿಮ್ಮ SLC PUC ಪಾಸಾದ ಹುಡುಗ ಸಾಕಾಗುತ್ತಾ? ಇಲ್ಲ. ಮತ್ತು ಅವನು ಕೂಡ MD ಅವನೇ ಆಗಬೇಕು. ಅದು ಒಂದು ತೂಕ. ಇನ್ನು ಪೂರ್ತಿ ಲೌಕಿಕ ಮಾತಾಡೋದಾದರೆ ಇವಳಿಗಿಂತ ಸ್ವಲ್ಪ ಜಾಸ್ತಿ ಸಂಬಳ. ಆ ಮಟ್ಟಕ್ಕೆ ಮೊದಲು ಇನ್ನೊಮ್ಮೆ ಹೇಳ್ತೇನೆ, ನಾನೇನು ದುಡ್ಡು ಕೊಡೋಲ್ಲ. ನಿಮ್ಮ ಮಕ್ಕಳನ್ನು ನೀವು ಓದಿಸುವಾಗ ನಾನೇನು ದುಡ್ಡು ಕೊಡೋಲ್ಲ. ನೀವು ಎಣಿಸ್ಬೋದು, ಸ್ವಾಮಿಗಳಿಗೆ ಜ್ಞಾನ ಈತಿ ಕಿಚ್ಚಿ ಅಂತ ನೀವು ಎಣಿಸ್ಬೋದು. ಆದರೂ ನಾವು ಓದಿಸುವಾಗ ಮುಂದಿನದ್ದನ್ನು ತಲೆಯಲ್ಲಿ ಇಟ್ಟುಕೊಂಡು ನಾವು ನಮ್ಮ ಮಕ್ಕಳನ್ನು ಓದಿಸಬೇಕು. ಆದ್ದರಿಂದ ಓದಿಸೋಣ. ಜೊತೆಯಲ್ಲಿ ಈ ಮಧ್ವ ವಿಜಯದ ಈ ಕಥೆಯನ್ನು ಕೂಡ ಮೆಲುಕು ಹಾಕೋಣ. ಯೋಗ್ಯವಾದ ವ್ಯಕ್ತಿಗೆ ನಾವು ಕನ್ಯಾದಾನ ಮಾಡತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಅಂತಾದರೆ ಯೋಗ್ಯನಾಗಿರತಕ್ಕಂಥ ಈ ಭಟ್ರು ದಂಪತಿಗಳಿಗೆ ಮೂಡಿಲ್ಲಾಯ ತಾನು ಆಕಳನ್ನು ದಾನ ಮಾಡಿ ಎಷ್ಟು ಒಳ್ಳೆ ನೆಮ್ಮದಿಯಲ್ಲಿ ಇದ್ದನೋ
ಅದೇ ರೀತಿಯಲ್ಲಿ ನಾವು ಕೂಡ ನೆಮ್ಮದಿಯಲ್ಲಿ ಇರಬೇಕು. ನಮ್ಮ ಕನ್ಯೆ, ನಮ್ಮ ಹುಡುಗಿಯನ್ನು ದಾನ ಮಾಡಿ ನಾವು ನೆಮ್ಮದಿಯಲ್ಲಿ ಇರಬೇಕು ಅಂತಾದರೆ ಮಧ್ವವಿಜಯದ ಈ ಘಟನೆಯನ್ನು ಪ್ರತೀ ದಿವಸ ಯಾವಾಗ ಹೆಣ್ಣು ಮಗು ಹುಟ್ಟಿತು ಅಂತ ಗೊತ್ತಾಯಿತೋ ಆವಾಗಿನಿಂದ ನಾವು ಈ ಘಟನೆಯನ್ನು ಮೆಲುಕು ಹಾಕೋಣ. ಆವಾಗ ಯೋಗ್ಯವಾಗಿರತಕ್ಕಂಥ ವರನ ಕೈಯಲ್ಲಿ ನಮ್ಮ ಹುಡುಗಿಯನ್ನು ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಮತ್ತೊಮ್ಮೆ ಹೇಳ್ತೇನೆ, ಇದು ಮಂತ್ರ. ಮಧ್ವ ವಿಜಯ ಎನ್ನುವುದು ಮಂತ್ರ. ಮಧ್ವವಿಜಯ ಪುಸ್ತಕ ಎನ್ನುವುದು ಮಧ್ವಾಚಾರ್ಯರ ಪ್ರತಿಮೆ. ಮಧ್ವಾಚಾರ್ಯರ ಒಂದು ಪ್ರತಿಮೆ ಮನೆಯಲ್ಲಿಟ್ಟು ನಾವು ಪೂಜೆ ಮಾಡಿದರೆ ಅಲ್ಲಿ ಮಧ್ವಾಚಾರ್ಯರ ಪ್ರತಿಮೆಯಿಂದ ನಾನು ಹಾಗಿದ್ದೇನೆ, ನಾನು ಹೀಗಿದ್ದೆ, ನಾನು ಹೀಗೆ ತಿಳ್ಕೊ, ಹಾಗೆ ತಿಳ್ಕೊ ಅಂತ ಗೊತ್ತಾಗೋಲ್ಲ. ಒಂದು ಪ್ರತಿಮೆ ಮನೇಲಿ ಇಟ್ಟುಕೊಂಡು ನಿತ್ಯ ಮಂಗಳಾರತಿ ಮಾಡಿ ಹಾಲು ಬೆಣ್ಣೆಯೋ ಏನೋ ಒಂಚೂರು ಸಮರ್ಪಣೆ ಮಾಡಿ ಕೈ ಮುಗಿದ್ರೆ ನಾನು ಇಂಥವ, ನಿನಗೆ ಇಂತಹ ಸಮಸ್ಯೆ ಬಂದಾಗ ನನ್ನನ್ನು ಹೀಗೆ ತಿಳ್ಕೊ ಅಂತ ಆ ಮಧ್ವರ ಪ್ರತಿಮೆ ನಮ್ಮ ಜೊತೆ ಮಾತಾಡೋಲ್ಲ. ಮಧ್ವವಿಜಯ ಅನ್ನತಕ್ಕಂಥ ಪ್ರತಿಮೆ ನಮ್ಮ ಜೊತೆ ಮಾತಾಡುತ್ತೆ. ನಮಗೆ ಏನು ಸಮಸ್ಯೆಗಳುಂಟು ಆ ಸಮಸ್ಯೆಗಳಿಗೆ ಉತ್ತರವಾಗಿ ಮಧ್ವರ ಜೀವನದ ಘಟನೆ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ನೀವಿನ್ನು ಎಣಿಸ್ಬೋದು ಕಾಣುತ್ತೆ. ಪ್ರಾಯಶಃ ಸ್ವಾಮಿ ಮಧ್ವವಿಜಯ ಪುಸ್ತಕ ಮಸ್ತ್ ಪ್ರಿಂಟ್ ಅಂತದೇರು ಸೋಜೋಡು ಖರ್ಚಾಪ್ರಿಯ ಜಾನಾರೇಗು 3 ಇಂಚ್ ಏನೋ ನಾನೇನು ಪ್ರಿಂಟ್ ಮಾಡಿಲ್ಲ. ನನಗೆ ಬರವಣಿಗೆನೇ ಇಲ್ಲ, ನಾನು ಬರೆಯಲೂ ಇಲ್ಲ, ನಾನು ಅಚ್ಚು ಹಾಕಿಸಲೂ ಇಲ್ಲ. ನನ್ನ ಮಠದಲ್ಲಿ ಗೋಡೌನಲ್ಲಿ ಪುಸ್ತಕಗಳು ಇಲ್ಲ. ನನಗೆ ಮಸ್ತಕ ಮಾತ್ರ ಹಿಡಿದು ಪುಸ್ತಕಗಳು ಇಲ್ಲವೇ ಇಲ್ಲ. ಆದ್ದರಿಂದ ಇಷ್ಟೇ ಹೇಳೋದು, ಯಾರಾದರೂ ಅಚ್ಚು ಹಾಕಿದವರು ಇರ್ತಾರೆ, ಅವರು ನನಗಿನ್ನೂ ದುಡ್ಡು ಕೊಟ್ಟು ಸ್ವಾಮಿ ಇಂಥ ಪಂಡ್ಲೆ ಅಂತ ಗ್ರಹಚಾರ ಅದು ತಿಳ್ಕೊಳ್ಬೇಡಿ. ಈಗಿನ ಕಾಲದಲ್ಲಿ ಒಂದು ಮಾತಾಡಿದರೆ ಕಮ್ಮಿ ಆಗುತ್ತೆ, 2 ಮಾತಾಡಿಬಿಟ್ರೆ ಊರಿಗೆ ಬೆಂಕಿ ಇಡ್ತಾರೆ, ಅಂಥ ಪ್ರಸಂಗಗಳೆಲ್ಲ ಉಂಟು. ಆದ್ದರಿಂದ ಎಲ್ಲ ಹೇಳೋದನ್ನು ದಬದಬ ಅಂತ ಹೇಳಿಬಿಡೋದು ನನ್ನದೊಂದು ಸ್ವಭಾವ. ಆದ್ದರಿಂದ ಒಳ್ಳೆಯ ಪುಸ್ತಕ, ಸರಿಯಾಗಿ ಬರೆದಿರತಕ್ಕಂಥ ಪುಸ್ತಕವನ್ನು ತಗೊಳ್ಳೋಣ. ಪ್ರತಿ ದಿವಸ 1 ಶ್ಲೋಕನ 2 ಶ್ಲೋಕನ ಓದೋಣ. ಆ ಮಧ್ವರ ಜೀವನದ ಘಟನೆಗಳನ್ನು ಮೆಲುಕು ಹಾಕೋಣ. ನಮಗೆ ಎಲ್ಲಿ ಅದರ ಅಪ್ಲೈ ಮಾಡಬೇಕು ಅಲ್ಲಿ ಅದನ್ನು ಸೇರಿಸೋಣ. ನಾವು ಜೀವನದಲ್ಲಿ ನೆಮ್ಮದಿಯಲ್ಲಿ ಇರೋಣ, ಬೇರೆ ವರ್ಗದವರಿಗೆ ಆದರ್ಶಪ್ರಾಯರಾಗೋಣ. ಆ ನಿಟ್ಟಿನಲ್ಲಿ ಕನ್ನಡಿಯಂತೆ ನಮಗೆ ಮಧ್ವವಿಜಯವನ್ನು, ಇದಕ್ಕಿಂತ ಮೊದಲು ಶಂಕರಾಚಾರ್ಯರು ಬಂದಿದ್ದರು, ನಮ್ಗೆ ಗೊತ್ತು, ಆಚಾರ್ಯ ತ್ರಯರು ಗೊತ್ತು. ದಕ್ಷಿಣ ಭಾರತ ಆಚಾರ್ಯ ತ್ರಯರನ್ನು ಕೊಟ್ಟಿತು. ದಕ್ಷಿಣ ಭಾರತ ದೇವರನ್ನು ತೋರಿಸುವವರನ್ನು ದಕ್ಷಿಣ ಭಾರತ ಕೊಟ್ಟಿತು. ಉತ್ತರ ಭಾರತ ದೇವರನ್ನು ಕೊಟ್ಟಿತು. ರಾಮ, ಕೃಷ್ಣ, ಕಲ್ಕಿ, ಬುದ್ಧ ಇವರೆಲ್ಲ ಉತ್ತರ ಭಾರತದಲ್ಲಿ ಅವತಾರ ಮಾಡಿದ್ದು. ಆಚಾರ್ಯ ತ್ರಯರ ಅವತಾರದ ಸ್ಥಳ ಒಂದು ಕೇರಳ ಕಾಲಡಿ, ಒಂದು ಕರ್ನಾಟಕ, ಇನ್ನೊಂದು ತಮಿಳುನಾಡು. ಹೀಗೆ 3 ಕಡೆಯಲ್ಲಿ 3 ಆಚಾರ್ಯರು ಅವತಾರ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಶಂಕರಾಚಾರ್ಯರ ಬಗ್ಗೆಯೂ ಕೂಡ ಗ್ರಂಥ ಬರೆದಿದ್ದಾರೆ. ಅದರ ಹೆಸರು ಶಂಕರ ವಿಜಯ ಅಂತ. ಎಷ್ಟುಂಟು? ಒಂದು 10-50 ಉಂಟಾ ಏನೋ ಶಂಕರ ವಿಜಯ ಅಂತ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬರೆದಿದ್ದಾರೆ. ಆದರೆ ಮಧ್ವವಿಜಯ ಅನ್ನತಕ್ಕಂಥದ್ದು ಒಂದೇ ಗ್ರಂಥ, ಒಬ್ಬರೇ ಬರೆದದ್ದು. ಇನ್ನೊಬ್ಬರು ಮಧ್ವವಿಜಯ ಅಂತ ಬರೀಲೇ ಇಲ್ಲ. ಅಷ್ಟು ಕರಾರುವಾಕ್ಕಾಗಿ ಬರೆದಿರತಕ್ಕಂತಹ ಮಧ್ವರ ಜೀವನ ಚರಿತ್ರೆ. ಇದರಲ್ಲಿ ಈ ಘಟನೆಯನ್ನು ನಾವು ಮೆಲುಕು ಹಾಕೋಣ. ಯಾರಿಗೆ ನಾವು ವಿದ್ಯೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಎಲ್ಲ ಬಂದು ಸೇರಿದವರಿಗೆಲ್ಲರೂ ಕೂಡ ವಿದ್ಯೆ ಕೊಡುವುದಲ್ಲ. ಆ ವ್ಯಕ್ತಿಗಳ ತಾಕತ್ತು ಯೋಗ್ಯತೆ ನೋಡಿಕೊಂಡು, ಇಲ್ಲದಿದ್ದರೆ ಉಗ್ರಗಾಮಿಗಳಾದದ್ದು ಯಾರು? ಮೊನ್ನೆ ಅಲ್ಲೆಲ್ಲ ಇಲ್ಲೆಲ್ಲ ನಮ್ಮ ಹೆಣ್ಮಕ್ಕಳ ಸಿಂಧೂರವನ್ನು ಅಳಿಸಿದವರು ಯಾರು? ಡಾಕ್ಟ್ರುಗಳ, ಇಂಜಿನಿಯರ್ಗಳ, ಇವರೇ ಅಲ್ವೋ? ಅದ್ರ ಓದಿದ್ದಾರಲ್ವೋ? ಅವರಿಗೆ ವಿದ್ಯೆ ಕೊಟ್ಟದ್ದು ತಪ್ಪಾಯಿತಲ್ವೋ? ಹಾಗಾದರೆ ನಮ್ಮಲ್ಲಿರತಕ್ಕಂಥ ವಿದ್ಯೆ ಯೋಗ್ಯ ವ್ಯಕ್ತಿಗಳಿಗೆ ಸಿಗಬೇಕು. ಯಾರಿಗೆ ಸಿಕ್ಕಿದರೆ ಸಮಾಜದ ರಕ್ಷಣೆ ಆಗುತ್ತೆ, ಯಾರಿಗೆ ಸಿಕ್ಕಿದರೆ ಸಮಾಜದ ಭಕ್ಷಣೆ ಆಗುತ್ತೆ. ಭಕ್ಷಣೆ ಮಾಡುವವರಿಗೆ ಕೊಡದೆ ರಕ್ಷಣೆ ಮಾಡುವವರಿಗೆ ಕೊಡುವಂತಾಗಬೇಕು. ಇದನ್ನೇ ಅಂದರೂ ಆ ಯೋಗ್ಯ ವ್ಯಕ್ತಿಗಳನ್ನು ನೋಡಿಕೊಂಡು ಅವರ ಕೈಯಲ್ಲಿ ನಾವು ಇಡಬೇಕು ಅಂತಾದರೆ ಆಚಾರ್ಯ ಮಧ್ವರ ಈ ಜೀವನ ಘಟನೆಯನ್ನು ಮೆಲುಕು ಹಾಕು. ಪ್ರತಿ ದಿವಸ ಇದಕ್ಕೆ ಕಥೆಯನ್ನು ಅಥವಾ ಶ್ಲೋಕವನ್ನು ನೀನು ಚೆನ್ನಾಗಿ ಓದು, ಆವಾಗ ಇಂಥ ನಿನಗೆ ನೆಮ್ಮದಿಯ ಜೀವನ ಆಗುತ್ತೆ ಅಂತ ಇಷ್ಟು ಆ ಘಟನೆಯನ್ನು ಉಲ್ಲೇಖ ಮಾಡಿ ಇನ್ನು ಮಗುವಿಗೆ ನಾಮಕರಣ ಮಾಡಿದರು. ಏನು ಹೆಸರು? ವಾಸುದೇವ ಅಂತ ಹೆಸರು ಮಗುವಿಗೆ. ಆರಂಭದಲ್ಲಿಟ್ಟ ಹೆಸರು ವಾಸುದೇವ. ಮತ್ತೆ ಅದು ಪೂರ್ಣ ಪ್ರಜ್ಞರು ಅಂತಾದರು, ಮತ್ತು ಆನಂದ ತೀರ್ಥರು ಅಂತಾದರು. ಅಂತೂ ಮಗುವಿಗೆ ಎಷ್ಟನೇ ದಿವಸಕ್ಕೆ? 11ನೆಯ ದಿವಸಕ್ಕೆ ಏಕಾದಶ ಅಹನಿ ಪಿತಾ ನಾಮ ಕುರಿಯ, ಶುದ್ಧ ಆದ ಮರು ದಿವಸವೇ ಮಗುವಿಗೊಂದು ದೇವರ ಹೆಸರಿಡಬೇಕಂತೆ. ಯಾಕೆ?
ಆ ಮಗುವನ್ನು ಕರೆಯುವ ನಿಮಿತ್ತದಿಂದಾದರೂ ಕೂಡ ದೇವರ ಹೆಸರು ನಮ್ಮ ಬಾಯಿಯಲ್ಲಿ ಬರಲಿ ಎನ್ನುವ ಉದ್ದೇಶದಿಂದ ಮಗುವಿಗೆ ದೇವರ ಹೆಸರಿಡಬೇಕು. ಈಗ ಏನು ಹೆಸರಿಡ್ತೇವೆ ಅಂದರೆ ನಮಗೆ ಮರೆತು ಹೋಗುತ್ತೆ ಎರಡನೇ ಕ್ಷಣದಲ್ಲಿ. ಏನೋ ಒಮ್ಮೆ ನಕ್ಷತ್ರಕ್ಕೆ ನೋಡೋಣ ಉದ್ದವಾದ ಹೆಸರಿಡ್ತೇವೆ, ಲಕ್ಷ್ಮೀನಾರಾಯಣ ಅಂತ ಹೆಸರಿಡ್ತೇವೆ, ಲಕ್ಕು ಅಂತ ಕರೀತೀವಿ. ಹಾಗೆ ಕರೆದು ಮತ್ಯಾವ ಲಕ್ಕುವವರೆಗೆ ಪೋಪೆ ವಿನಃ ಪ್ರಾಮಾಣಿಕನಾಗುವುದೇ ಇಲ್ಲ. ಕಳ್ಳತನಕ್ಕೆ ಹೊರಡ್ತಾನೆ ವಿನಃ ಪ್ರಾಮಾಣಿಕನಾಗತಕ್ಕಂದ್ರು. ಒಳ್ಳೆಯ ಹೆಸರನ್ನು ಆರಿಸಿ ನಾವು ನಮ್ಮ ಮಕ್ಕಳಿಗೆ ಇಡೋಣ. ಏನು ಹೆಸರಿಟ್ಟರು? ವಾಸುದೇವ ಅಂತ ಹೆಸರಿಟ್ಟರು. ಏನು ಈ ಶಬ್ದದ ಅರ್ಥ ಏನು? ನಾವೀಗ ದೇವರನ್ನು ನಿತ್ಯ ಸಹಸ್ರನಾಮವೋ ನಾಮಾವಳಿಯೋ ಹೇಳಿಕೊಂಡು ದೇವರನ್ನು ಅರ್ಚನೆ ಮಾಡುವುದುಂಟು. ಅದಕ್ಕಂದ್ರೆ ಅದರ ಅರ್ಥವನ್ನು ಮೆಲುಕು ಹಾಕಿಕೊಂಡು ನೀನು ಆ ಹೆಸರಿನಿಂದ ದೇವರನ್ನು ಕರೆದರೆ ದೇವರಿಗೆ ತುಂಬ ಖುಷಿಯಾಗುತ್ತೆ. ವಾಸುದೇವ ಜ್ಞಾನಾರ್ಥಮೇ ವಯದಭೂತ ಸುವಾಸುದೇವ ಯದ್ವಾಸುದೇವ ಪದ ಭಕ್ತಿರಥ ಸದಾಸೌ ತದ್ವಾಸುದೇವ ಪದಂ ಅನ್ವವದನ್ ಸುರೇ. ಅಪ್ಪ ಇಲ್ಲಿ 11 ದಿವಸ ನಾಮಕರಣ ಮಾಡ್ತಾ ಇದ್ದಾರೆ. ಮೇಲಿನಿಂದ ದೇವತೆಗಳು ತಥಾಸ್ತು ಅಂದ್ರೆ ಹೆಸರಿಗೆ ಸರಿಯಾಗಿ ಮಗು ಪ್ರಾರ್ಥನೆ ಮಾಡುವುದು. ಯದ್ಯಪಿ ಮಗು ದೇವತೆಗಳಿಗಿಂತ ಎಷ್ಟೋ ಎತ್ತರದ ಮಗು ಇದು. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೇನೆ, ರುದ್ರದೇವರಿಗಿಂತಲೂ ಕೂಡ ಎತ್ತರದ ಮಗು. ರುದ್ರದೇವರಿಗಿಂತ ಎತ್ತರದಲ್ಲಿ ಸರಸ್ವತಿ ಇದ್ದಾಳೆ, ಭಾರತಿ ಇದ್ದಾಳೆ, ಅವರಿಗಿಂತಲೂ ಎತ್ತರದ ಮಗು ಇದು. ಆದರೂ ಅಪ್ಪಮ್ಮನ ಬಾಯಿಯಿಂದ ಮಗುವಿನ ಕಿವಿಯಲ್ಲಿ ವಾಸುದೇವ ಅಂತ ಹೆಸರಿಟ್ಟಾಗ ಮೇಲಿನಿಂದ ದೇವತೆಗಳು ಹೆಸರಿಗೆ ಸರಿಯಾಗಿ ಮಗು ಬೆಳೀಲಿ ಅಂತಂದು ತತ್ ಅನ್ವವದನ್ ಅನುಮೋದಿಸಿದರು ದೇವತೆಗಳು ಅಂತಂದರು. ಏನು ವಾಸುದೇವ ಅಂದರೆ ಚೂರು ಕಷ್ಟಾದೀತೋ ಏನೋ, ಅದು ನಾವು ಅದರ ಅರ್ಥ ತಗೊಳ್ಳೋಣ. ಶಬ್ದ ಬೇಕಾದರೆ ಬಿಡೋಣ. ನಾನು ಬರೀ ಅರ್ಥ ಹೇಳಿಬಿಟ್ರೆ ಕೆಲವರಿಗೆ ಇರುತ್ತೆ ತಲೆಯಲ್ಲಿ ಈ ಶಬ್ದಕ್ಕೆ ಆ ಅರ್ಥ ಏಕೆ ಬರುತ್ತೆ ಅಂತ. ಅದಕ್ಕೊಂಚೂರು ಕುತೂಹಲ ಏನಾದರೂ ಇದ್ದರೆ ಇದನ್ನೆಲ್ಲ ತಿಳಿಸಿದ್ಯಾರು ಗೊತ್ತಾ? ಒಂದು ಶಬ್ದವನ್ನು ಬಿಡಿಸಿ ಅರ್ಥ ಮಾಡಬೇಕು ಅಂತ ತಿಳಿಸಿದವರು ಮಧ್ವರು. ನಿಮಗೊಂದು ಅದಕ್ಕೆ ಉದಾಹರಣೆ ಕೊಡುವುದು ಅಂತಾದರೆ ಬೋಂಡ ಎಲ್ರಿಗೂ ಗೊತ್ತು. ಏನಿರುತ್ತೆ ಬೋಂಡದಲ್ಲಿ? ಕಡಲೆಬೇಳೆ ಇರುತ್ತೆ, ಬಟಾಟೆ ಇರುತ್ತೆ, ಒಗ್ಗರಣೆ ಇರುತ್ತೆ, ಬೇಸಪ್ಪು ಇರುತ್ತೆ, ಇದೆಲ್ಲ ಒಳಗಿರುತ್ತೆ. ಹೊರಗಿನಿಂದ ಒಂದು ಕವರ್ ಇರುತ್ತೆ, ಕಡಲೆ ಹಿಟ್ಟಿದ್ದ ಒಂದು ಕವರ್ ಇರುತ್ತೆ. ಬೋಂಡ ಎಲೆಗೆ ಹಾಕಿದ್ರು, ಗುಳುಮ್ ಅಂತ ನುಂಗಿದರೆ ಕಡಲೆಬೇಳೆ ರುಚಿಯೂ ಗೊತ್ತಿಲ್ಲ, ಬೇಸಪ್ಪಿನ ರುಚಿಯೂ ಗೊತ್ತಾಗಿಲ್ಲ, ಬಟಾಟೆ ರುಚಿ ಅಂತೂ ದೂರ ಹೋಯಿತು, ಬಿಸಿ ಒಂದು ನಾಟಿತಷ್ಟೇ. ಅದಕ್ಕೆ ಮಧ್ವರಂದರು ಅದನ್ನು ಬಿಡಿಸಿ ತಿನ್ನು, ಆವಾಗ ಅದರದ್ದು ಅದರದ್ದು ರುಚಿ ಕೂಡ ನಿನಗೆ ಗೊತ್ತಾಗುತ್ತೆ ಅಂತ ತೋರಿಸಿ ಕೊಟ್ಟವರು ಆಚಾರ್ಯ ಮಧ್ವರು. ಸದ್ಯ ಈಗ ನಿಮಗೊಂದು ಹೇಳಿದ್ರು, ಇಲ್ಲಿ ಜನಾರ್ದನ ಅಂತಲ್ವೋ, ಲಕ್ಷ್ಮೀ ಜನಾರ್ದನ ಅಂತಲ್ವೋ. ಏನು ಜನಾರ್ದನ ಅಂದರೆ? ಜನಾರ್ದನ ಅಂತ ಹೀಗೆ ಕೆಲವರಿದ್ದಾರೆ. ಜನಾರ್ದನ ಬಿಟ್ಟು ಜನಾರ್ದನ ವ್ಯಕ್ತಿಯನ್ನು ಜನಾರ್ದನ ಅವರ ಸಾಧ್ಯ ಉಂಟಾ? ಜನಾರ್ದನೆ. ಅದಕ್ಕಂದ್ರು ಜನನಂ ಅರ್ಧಯತೀತಿ ಜನಾರ್ದನ. ಅರ್ಧಯತಿ ಪಂಡ ನಾಶ ಮಾಡುವುದು ಅಂತ ಅರ್ಥ, ಜನನಂ ಪಂಡ ಹುಟ್ಟನ್ನು ಅಂತ ಅರ್ಥ. ನಮ್ಮ ಹುಟ್ಟನ್ನು ಕಮ್ಮಿ ಮಾಡುವ ರೂಪಕ್ಕೆ ಜನಾರ್ದನ ಅಂತ ಹೆಸರು. ಆದರೆ ಹುಟ್ಟಬಾರ್ದ ಅಂತ ಕೇಳಿದರು. ದಾಸರ ಹತ್ರ ಕೇಳಿ ಅವರಂತಾರೆ, ಪುಟ್ಟಿಸಲೇಬೇಡ ಹುಟ್ಟಿಸಿದಕ್ಕೆ ಪಾಲಿಸನ್ನ, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಹಾಗಾದರೆ ಹುಟ್ಟುವುದೇ ಒಂದು ಸಮಸ್ಯೆ ಅಲ್ವೋ? ಹುಟ್ಟಿದ್ದೇ ಒಂದು ಸಮಸ್ಯೆ. ಕೆಲವರು ಬೈಯೋದುಂಟು, ಹುಟ್ಟಬೇಡ ಅಂತಂದೆ ಹುಟ್ಟಿದ್ಯಾ, ಆ ಕಂಪೆನಿ ಸೇರಬೇಡ ಅಂತಂದೆ ಸೇರಿದ್ಯಾ, ಇನ್ಯಾರು ನೀನು ಮಾಡಿ ನಿನ್ನ ಅಪ್ಪ ಮಾಡ್ತಾನೆ ಮಾಡು ಕೆಲಸ. ಆರಂಭ ಆಗುವುದೆಲ್ಲಿ? ಹುಟ್ಟುವುದೇ ಬೇಡ, ಪುಟ್ಟಿಸಲೇಬೇಡ ಅಲ್ವೋ? ನಿಮ್ಮ ಹುಟ್ಟುವಿಕೆ ಅಂತಂದು ಬಿಟ್ಟರೆ ಹುಟ್ಟಿನಿಂದ ಆಗತಕ್ಕಂಥ ದುಃಖವನ್ನು ಯಾರು ಅರ್ಧನ ಅಂದರೆ ಮರ್ದನ ನಾಶ ಮಾಡ್ತಾನೋ ಅವನನ್ನು ಜನಾರ್ದನ ಎನ್ನುವ ಶಬ್ದದಿಂದ ಕರೆದರು. ಅರ್ಥ ಚೆನ್ನಾಗಿ ಉಂಟಲ್ಲ? ಇನ್ನು ನಾವೀಗ ಈ ಮಠಕ್ಕೆ ಇನ್ನು ಮುಂದೆ ಬರುವಾಗ ಇವನನ್ನು ನೋಡುವಾಗ ಜನಾರ್ದನ ಅಂತಂದಾಗ ಅರ್ಥ ನಮ್ಮ ತಲೆಗೆ ಬರುತ್ತೆ. ನಮ್ಮ ಹುಟ್ಟನ್ನು ಅಡಗಿಸ್ತಾನೆ ಭಗವಂತ. ನಮ್ಮ ಹುಟ್ಟಿನಿಂದ ಆಗತಕ್ಕಂಥ ದುಃಖವನ್ನು ಭಗವಂತ ಕಮ್ಮಿ ಮಾಡ್ತಾನೆ. ಇದು ಜನಾರ್ದನ ಶಬ್ದದ ಅರ್ಥ. ಅದೇ ರೀತಿಯಲ್ಲಿ ವಾಸುದೇವ. ನಮ್ಮ ಮಕ್ಕಳಿಗೆ ವಿದ್ಯೆ ಹತ್ತುವುದಿಲ್ವಾ? ವಿದ್ಯೆ ಹತ್ತದಿದ್ದರೆ ವಾಸುದೇವ ಅಂತ ಚಿಂತನೆ ಮಾಡಿ ಅಂತಂದರು. ಅಸುದೇವ ವಾಸುದೇವ. ನಮಗೆ ಸಂಧಿಗಳು ಗೊತ್ತಾ? ಗುಣಸಂಧಿ, ವೃದ್ಧಿ ಸಂಧಿ, ಎಣು ಸಂಧಿ, ದೀರ್ಘ ಸಂಧಿ. ಅದು ಒಂದು ಸಂಧಿ ಅಂತ ಎಲ್ರಿಗೂ ಗೊತ್ತು, ಲೋಪ ಸಂಧಿ.
ಇನ್ನೊಂದು ಸಂಧಿ ಪರಿಚಯ ಉಂಟು. ಯಾವಾಗ? ಏನ್ರಿ, ಕೆಳಗೆ ಕೊಡ್ಲಿಕ್ಕಾಗೋದಿಲ್ವಾ? ಕಾಲು ಸಂಧಿ, ಗಂಟು ಸಂಧಿ, ಕೈಗಂಟು, ಕಾಲ್ಗಂಟು, ಇದನ್ನು ಸಂಧಿಗಳು ಅಂತಲೇ ಕರೆಯುವುದು. ಈ ಸಂಧಿಗಳದ್ದೊಂದು ಪರಿಚಯ ಉಂಟು. ಆದರೆ ಇದು ಒಂದು ಸಂಧಿಗಳಲ್ಲಿ ದೀರ್ಘ ಸಂಧಿ. ವಾ ಕೂಡಿಸು ಅಸುದೇವ, ಸವರ್ಣ ದೀರ್ಘ ಸಂಧಿ ಬಂತು ಅಂತಂದರೆ ವಾಸುದೇವ ಅಂತಾಯಿತು. ವಾ ಅಂದರೆ ಏನು? ವಾ ಅಂದರೆ ತಿಳುವಳಿಕೆ ಅಂತ ಅರ್ಥ. ಅಂದರೆ ಒಬ್ಬನಲ್ಲಿ ಭಾರೀ ತಿಳುವಳಿಕೆ ಇದ್ದರೆ, ತುಂಬ ಜ್ಞಾನ ಇದ್ದರೆ, ನೀವು ಏನು ಕೇಳಿದರೂ ಕೂಡ ಅದಕ್ಕೆ ಉತ್ತರ ಕೊಡ್ತಾನೆ ಅಂತಾದರೆ, ನಾಟ್ಯಶಾಸ್ತ್ರದ ಬಗ್ಗೆ ಕೇಳಿ, ಅದಕ್ಕೆ ಉತ್ತರ ಉಂಟು. ಮೃದಂಗದ ಬಗ್ಗೆ ಕೇಳಿ, ಅದಕ್ಕೂ ಉತ್ತರ ಉಂಟು. ಅಡಿಗೆ ಬಗ್ಗೆ ಕೇಳಿ, ಅದಕ್ಕೂ ಉತ್ತರ ಕೊಡ್ತಾನೆ. ದೇವರ ಬಗ್ಗೆ ಕೇಳಿ, ಅದಕ್ಕೂ ಉತ್ತರ ಕೊಡ್ತಾನೆ. ಆವಾಗ ಏನಂತೇವೆ ನಾವು ಅವನ ತಿಳುವಳಿಕೆ ಬಗ್ಗೆ? ವಾರೇ ಅಷ್ಟೇ. ವಾ ಅಂದರೆ ತಿಳುವಳಿಕೆ ಅಂತ. ಮತ್ತೆ ಯಾವುದರ ಬಗ್ಗೆ ನಾವು ಉದ್ಗಾರ ತೆಗಿತೇವೆ, ತಿಳುವಳಿಕೆ, ಎಲ್ಲ ರೀತಿಯ ತಿಳುವಳಿಕೆ ಇದ್ದದ್ದ ವ್ಯಕ್ತಿಯ ಬಗ್ಗೆ ನಾವು ವಾ ಅಂತ ಉದ್ಗಾರ ತೆಗಿತೇವಲ್ಲ, ಹಿರಿಯರಂದರು ವಾ ಅಂದರೆ ತಿಳುವಳಿಕೆ ಅಂತಂದರು. ಸಮಾಜಕ್ಕೆ ಸಾತ್ವಿಕವಾದ ತಿಳುವಳಿಕೆಯನ್ನು ಕೊಡುವುದಕ್ಕೋಸ್ಕರ, ದೇವರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಕೊಡುವುದಕ್ಕೋಸ್ಕರ ಅಸುದೇವ ಪ್ರಾಣ, ಅಸು ಶಬ್ದಕ್ಕೆ ಪ್ರಾಣ ಅಂತ ಅರ್ಥ. ಅಸುದೇವ ಪ್ರಾಣದೇವ ಮುಖ್ಯ ಪ್ರಾಣ ಇಳಿದು ಬಂದವ. ಸುಮ್ಮನೆ ಬಂದವ ಅಲ್ಲ, ಅಸುದೇವ ಸುಮ್ಮನೆ ಬಂದವ ಅಲ್ಲ. ಅಸುದೇವ ಅಂದರೆ ಪ್ರಾಣದೇವನನ್ನು, ಅಸು ಶಬ್ದಕ್ಕೆ ಪ್ರಾಣ ಅಂತ ಅರ್ಥ, ದೇವ ಶಬ್ದಕ್ಕೆ ದೇವ ಅಂತ ಅರ್ಥ. ಅಸುದೇವ ಅಂದರೆ ಪ್ರಾಣದೇವ ಅಂತ ಅರ್ಥ. ಪ್ರಾಣದೇವ ಭೂಮಿಗೆ ಯಾಕೆ ಬಂದ ಅಂತ ಕೇಳಿದರೆ, ಸಾತ್ವಿಕರಿಗೆ ದೇವರ ಬಗ್ಗೆ, ಜಗತ್ತಿನ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಕೊಡುವುದಕ್ಕೋಸ್ಕರ ಭೂಮಿಗೆ ಬಂದ. ಆದ್ದರಿಂದ ವಾಸುದೇವ ಅಂತವನೇ ಹೆಸರು. ಬೇಕಲ್ವೋ? ನಮ್ಮ ಮಕ್ಕಳಿಗೆ ಬೇಕಲ್ವೋ ಸರಿಯಾದ ತಿಳುವಳಿಕೆ? ಪುಸ್ತಕದಲ್ಲಿ ಏನುಂಟು? ಅಧ್ಯಾಪಕ ಏನೋ ಪಾಠ ಮಾಡ್ತಾನೆ, ಮಕ್ಕಳಿಗೆ ಸರಿಯಾಗಿ ಅದರ ಬಗ್ಗೆ ತಿಳುವಳಿಕೆ ಬರಬೇಕಲ್ಲ. ಎಷ್ಟೋ ಅಧ್ಯಾಪಕರು ಹೇಗಿರ್ತಾರೆ ಅಂತಂದ್ಬಿಟ್ರೆ, ಏನೋ ಜಾತಿ ತಳಹದಿ ಮೇಲೆ ಶಾಲೆಗೆ ಬಂದಿರ್ತಾರೆ ಅಧ್ಯಾಪಕರು. ನಮ್ಮಲ್ಲಿ ಎಲ್ಲದರಲ್ಲಿ ಕೂಡ ಇದುಂಟಲ್ಲ, ಎಂಥದ್ದು, ಅದಕ್ಕೆ ನೀವು ಏನು ಹೇಳ್ತೀರಿ ಅಂತ ಗೊತ್ತಿಲ್ಲ, ರಿಸರ್ವೇಷನ್ ಅಂತ ಉಂಟಲ್ಲ. ಶಾಲೆಯಲ್ಲಿ ಅವ ಅಧ್ಯಾಪಕ ವೃತ್ತಿಗೆ ಬರಲಿಕ್ಕೂ ಕೂಡ ಒಬ್ಬ ಒಳ್ಳೆ ಓದಿದವ ಇದ್ದಾನೆ, ಅವನು ಸಂದರ್ಶನಕ್ಕೆ ಬಂದಿದ್ದಾನೆ. ಏನೋ ಅಲ್ಪ ಸ್ವಲ್ಪ ಓದಿದವ ಇದ್ದಾನೆ, ಅವನು ಸಂದರ್ಶನಕ್ಕೆ ಬಂದಿದ್ದಾನೆ. ಯಾರನ್ನು ಆರಿಸಬೇಕು? ಸರ್ಕಾರದ ಪ್ರಕಾರ ಯಾರನ್ನು ಆರಿಸಬೇಕು? ತುಂಬ ಓದಿಕೊಂಡು ಬಂದವನನ್ನು ಆರಿಸಲಿಕ್ಕಿಲ್ಲ. ಮತ್ತು ಇದರಲ್ಲಿ ಜಾತಿ ತಳಹದಿ ಮೇಲೆ ಬಂದಿರ್ತಾನಲ್ಲ, ಅವನನ್ನು ಆರಿಸಬೇಕು. ಅಂಥವನು ಶಾಲೆಯಲ್ಲಿ ತರಗತಿಯಲ್ಲಿದ್ದು ಮಕ್ಕಳಿಗೆ ಪಾಠ ಮಾಡೋದು. ಅವನಿಗೆ ಪುಸ್ತಕದಲ್ಲಿ ನೋಡೋದು ಅರ್ಥ ಆಗೋಲ್ಲ, ಮಕ್ಕಳಿಗೇನು ಅರ್ಥ ಮಾಡಿಸ್ತಾನೆ. ಹಾಗಾದರೆ ನಮ್ಮ ಮಕ್ಕಳಿಗೆ ಪುಸ್ತಕದಲ್ಲಿ ಏನುಂಟೋ ಅದು ಸರಿಯಾಗಿ ಅರ್ಥ ಆಗಬೇಕು ಅಂತಾದರೆ, ನಾವು ಮಗುವಿನಲ್ಲಿ ಆ ವಾಸುದೇವನನ್ನು ಚಿಂತನೆ ಮಾಡಬೇಕು ಅಂತಾರೆ. ವಾಸುದೇವ ಅಂದರೆ ಮುಖ್ಯ ಪ್ರಾಣ ಅಂತ ಅರ್ಥ, ಗಾಡಿ ದೇವರು ಅಂತ ಅರ್ಥ. ಆ ವಾಸುದೇವ ಎಂಬ ಹೆಸರಿನ, ನಿನ್ನೆ ದಿವಸ ಆನಂದ ತೀರ್ಥ ಅಂತ ನೋಡಿದೆವು ನಾ ಮಗುವನ್ನು, ಅಲ್ವೋ? ಇವತ್ತು ಆ ಮಗುವನ್ನು ವಾಸುದೇವ ಅಂತ ತಿಳ್ಕಡೆ ಮಾಡೋದು. ಆವಾಗ ಮಗುವಿಗೆ ಪಠ್ಯ ಪುಸ್ತಕದಲ್ಲಿದ್ದಂತಹ ವಿಷಯದ ಬಗ್ಗೆ ಸರಿಯಾದ ತಿಳುವಳಿಕೆ ಬರಬೇಕು ಅಂತಾದರೆ, ಮಗುವಿನಲ್ಲಿ ವಾಸುದೇವ ಸರಿಯಾದ ತಿಳುವಳಿಕೆ ಬರುವುದಕ್ಕೋಸ್ಕರ ಮುಖ್ಯ ಪ್ರಾಣನ ಸನ್ನಿಧಾನ ಅಂದರೆ ಇರುವಿಕೆ ನನ್ನ ಮಗುವಿನಲ್ಲಿ ಇರಲಿ ಅಂತ ನಾವು ಮೆಲುಕು ಹಾಕಿಕೊಂಡು, ಇದು ಎಲ್ಲಿ ತನಕ ಹೋಗುತ್ತೆ ಗೊತ್ತಾ? ಎಷ್ಟೋ ಸಂದರ್ಭದಲ್ಲಿ ನಮಗೆ ಜನಗಳ ಬಗ್ಗೆ ವಿಪರೀತ ತಿಳುವಳಿಕೆ ಇರುತ್ತೆ. ಪಾಪ ಅವರು ಚೆನ್ನಾಗಿರ್ತಾರೆ, ಆದರೆ ನಾವೇನು ಅವರ ಬಗ್ಗೆ ವಿಪರೀತವಾಗಿ ತಿಳ್ಕೊಂಡಿದ್ದೇವೆ. ಅವರ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಬರಬೇಕು ಅಂತಾದರೆ ವಾಸುದೇವ ಸರಿಯಾದ ತಿಳುವಳಿಕೆ ನನಗೆ ಬರುವಂತೆ ಎಲ್ಲೋ ಮುಖ್ಯ ಪ್ರಾಣನೆ ಮಾಡೋ ಎನ್ನುವುದೇ ವಾಸುದೇವ. ವಾಸುದೇವ ಎನ್ನತಕ್ಕಂಥ ಶಬ್ದದ ಅರ್ಥ. ಇಂತಹ ನಾಮವನ್ನು, ನಾಮಕರಣವನ್ನು ಆ ಮಗುವಿಗೆ 11ನೇ ದಿವಸದಲ್ಲಿ ತಂದೆ ತಾಯಿಗಳು ಮಾಡಿದ್ದಾರೆ. ಮಗು ಬೆಳೀತಾ ಉಂಟು. ಒಂದು ಸಂದರ್ಭದಲ್ಲಿ ಅಮ್ಮ 10 ಮನೆಗೆ ಕೆಲಸಕ್ಕೆ ಹೋಗುವವಳು, ಅಪ್ಪ ತಾನು ಅನಂತೇಶ್ವರ ದೇವಸ್ಥಾನದಲ್ಲಿ ಪುರಾಣ ಹೇಳುವವ, ಉಪನ್ಯಾಸ ಮಾಡುವವ. ಅಪ್ಪ ಇನ್ನೊಬ್ಬರ ಮುಂದೆ ದೇಹಿ ಅಂತ ಕೈ ಒಡ್ಡುವವ ಅಲ್ಲ. ದೇವಸ್ಥಾನಕ್ಕೆ ಹೋದರು, ಪುರಾಣ ಹೇಳಿದ್ರು, ಮನೆಗೆ ಬಂದರು. ಅಮ್ಮ ಮಾತ್ರ 10 ಮನೆಗೆ ಹೋಗಿ ಕೆಲಸ ಮಾಡಿ ದುಡಿದು ಏನೋ ತಂದು ಮನೆಯ ಜವಾಬ್ದಾರಿಯನ್ನು ನೋಡಿಕೊಂಡು ಹೋಗು. ಮಗು ಉಂಟು, ಕೆಲಸಕ್ಕೆ ಹೋಗದೆ ಆಗೋಲ್ಲ. ಕೆಲಸಕ್ಕೆ ಮಗುವನ್ನು ಹಿಡ್ಕೊಂಡು ಹೋಗುವಷ್ಟು ಅಪ್ರಾಮಾಣಿಕತನ ಆ ಅಮ್ಮನಲ್ಲಿ ಇಲ್ಲ. ನಮ್ಮಲ್ಲಿ ಈಗ ತೊಂದರೆ ಇಲ್ಲ ಬಿಡಿ, ಸರ್ಕಾರದವರು ಟೀಚರ್ ಗರ್ಭಿಣಿ ಆದರೆ ಹೆರುವ ಮೊದಲು 6 ತಿಂಗಳ ರಜೆ, ಹೆತ್ತ ನಂತರ 6 ತಿಂಗಳ ರಜೆ.
ಸಂಬಳ ಚೆನ್ನಾಗಿ ನಡೆಯಿತು. 1 ವರ್ಷ ಇದರಲ್ಲೇ ಹೋಯಿತು. 6 ತಿಂಗಳಾಗಿ ಮತ್ತೊಂದು 6 ತಿಂಗಳಾಗುವಾಗ ಇನ್ನೊಮ್ಮೆ ಗರ್ಭಿಣಿ ಆದರೆ ಆವಾಗ ಒಂದು 6 ತಿಂಗಳು ಮೊದಲು ರಜೆ, 6 ತಿಂಗಳ ನಂತರ ರಜೆ. ಸರಿ, ಮತ್ತೆ 6 ತಿಂಗಳೇನಾ ಇಲ್ಲ, ಮತ್ತೆ ಮಗುವನ್ನು ಸಾಕಲಿಕ್ಕೆ ಇನ್ನೊಂದು ಸ್ವಲ್ಪ ರಜೆ. ಈಗ ಅಪ್ಪಂದಿರು ಗಲಾಟೆ ಮಾಡ್ತಾ ಇದ್ದಾರೆ ಅಂತ, ನಮಗೂ ರಜೆ ಬೇಕು ಅಂತೇಳಿ. ಆ ಮಗುವನ್ನು ಸಾಕಲಿಕ್ಕೆ ನಮ್ಮದು ಕೂಡ ಅದರಲ್ಲಿ ಸ್ವಲ್ಪ ಪಾಲುಂಟು, ನಮಗೂ ಸರ್ಕಾರ ಕೊಡುತ್ತೆ, ಸಂಬಳನೂ ಕೊಡುತ್ತೆ, ರಜೆ ಯಾಕೆ ಅವರೇ ರಜೆ ತಗೊಳ್ಳುವರು ಸರ್ಕಾರದವರು, ಆದ್ದರಿಂದ ಎಲ್ರಿಗೂ ರಜೆ ಕೊಡುತ್ತೆ. ಇನ್ನೂ ಒಂದು ಆಶ್ಚರ್ಯ ಏನು, ವಿಶೇಷ ಏನು ಅಂತಂದರೆ ಕುಡುಕರಿಗೆ ತುಂಬ ಅನುಕೂಲ ಈಗಿನ ಸರ್ಕಾರದಿಂದ. ಏನು, ಸಖತ್ತು ಕುಡೀರಿ, ರಸ್ತೆಯಲ್ಲಿ ತೂರಾಡಿ, ಸರ್ಕಾರದ ಗಾಡಿ ನಿಮ್ಮನ್ನು ಮನೆಗೆ ಬಿಡುತ್ತೆ. ಆ ಹಂತ ತನಕ ನಾವೀಗ ಬಂದಾಗಿದೆ. ಹಾಗಾದರೆ ಈ ಮಗುವನ್ನು ಕಟ್ಟಿಕೊಂಡು ಅಮ್ಮ ತಾನು ಕೆಲಸಕ್ಕೆ ಹೋಗೋಳಲ್ಲ. ಏನಿದು, ಈಗಿನ ಕಾಲದಲ್ಲಿ ದುಡಿಲಿಕ್ಕೆ ಹೋಗುವವರಿಗೆ ಇದರಿಂದ ಒಂದು ಪಾಠ. ಹೋಗುವಾಗಲೇ ಏನು, ಮಗುವಿನಂತೆ. ಹೇಗೆ ಮಗು ಎಷ್ಟೊತ್ತಿಗೆ ಅರಚುತ್ತೆ ಅಂತ ಗೊತ್ತಿಲ್ಲ ಅಲ್ವೋ, ಅದೇ ರೀತಿಯಲ್ಲಿ ಎಷ್ಟೊತ್ತಿಗೆ ಅರಚುತ್ತೆ ಅಂತ ಗೊತ್ತಿಲ್ಲ. ಯಾವುದು, ನಮ್ಮ ಸಂಚಾರಿ ದೂರವಾಣಿ ಮೊಬೈಲ್ ಎಷ್ಟೊತ್ತಿಗೆ ಅರಚುತ್ತೆ ಅಂತ ಗೊತ್ತಿಲ್ಲ. ಕಚೇರಿಗೆ ಹೋಗುವಾಗ ಅದನ್ನು ಹಿಡ್ಕೊಂಡೇ ಹೋದ. ಅಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಂತೇನೆ ಅದು ಅರಚಲಿಕ್ಕೆ ಶುರು ಮಾಡಿತು. ತುಂಬ ಖಾಸಗಿ ವಿಷಯ ಅಂತ ಅದು ಬಿಟ್ಟರೆ ಪಾಪ ಎದುರಿಗೆ ಗಿರಾಕಿದ್ದಾನೆ, ಇವ ಅಲ್ಲೇ ಬಿಟ್ಟ, ಹೊರಗೆ ಹೋದ, ಅರ್ಧ ಗಂಟೆ ತಾಸುಗಟ್ಟಲೆ ಮಾತಾಡಲಿಕ್ಕೆ ಶುರು ಮಾಡಿದ. ಇದು ಪ್ರಾಮಾಣಿಕತನವಾ? ಹಾಗಾದ್ರೆ ಏನು ಮಾಡಬೇಕು? ಕಚೇರಿ ಸಮಯದಲ್ಲಿ ಈ ಸಂಚಾರಿ ದೂರವಾಣಿಯನ್ನು ಸ್ತಬ್ಧವನ್ನಾಗಿ ಮಾಡಿ ನಿಮ್ಮ ಮಾಜಿ ಪ್ರಧಾನಮಂತ್ರಿ ಸ್ಥಾನದಲ್ಲಿ ನಿಲ್ಲಿಸಿ ಆಮೇಲೆ ಕೆಲಸಕ್ಕೆ ತೊಡಗಬೇಕು. ಅಲ್ವೋ? ಇದನ್ನೇನಂತಾರೆ? ಪ್ರಾಮಾಣಿಕತನ ಅಂತಾರೆ. ಆ ದೃಷ್ಟಿಯಲ್ಲಿ ಇವಳು ಮಗುವನ್ನು ಕಟ್ಟಿಕೊಂಡು ಹೋಗಿಲ್ಲ ಕೆಲಸಕ್ಕೆ ಹೋಗೋಗಿ. ಯಾಕೆ? ಕೆಲಸಕ್ಕೆ ತೊಂದರೆ ಆಗುತ್ತೆ ಅಂಥೇಳಿ ಮಗುವನ್ನು ಕಟ್ಟಿಕೊಂಡು ಹೋಗಿಲ್ಲ, ಮಗುವನ್ನು ಮನೆಯಲ್ಲಿ ಬಿಟ್ಟಿದ್ದಾಳೆ. ಅನಿವಾರ್ಯವಾಗಿ ಕೆಲಸಕ್ಕೆ ಹೋಗಿದ್ದಾಳೆ. ಮಗುವನ್ನು ನೋಡಿಕೊಳ್ಳಿಕ್ಕೆ ಯಾರು ಅಂದ್ಬಿಟ್ರೆ ಮನೆಯಲ್ಲಿ ಒಬ್ಬಳು ಹುಡುಗಿ ಇದ್ದಳು. ಅದು ಹುಡುಗಿಯನ್ನು ನಾನಾ ರೀತಿ ಅಂತಾರೆ. ಕೆಲವರಂತಾರೆ ಅಕ್ಕನೇ ಮಗುವಿನ ಅಕ್ಕ ಅಂತಲೇ ಅಂತಾರೆ. ಇನ್ನು ಕೆಲವರಂತಾರೆ ಯಾರೊಬ್ಬಳು ಕೆಲಸದವಳು ಅಂತ. ಇವರಿಗೇನೇ ಊಟಕ್ಕೆ ಗತಿ ಇಲ್ಲ ಅಂತ ಇನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವಷ್ಟು ಗತಿ ಇವರಿಗುಂಟ? ಆ ಕಡೆ ಇಲ್ಲ ಅಂತ ಕೆಲಸಕ್ಕೆ ಇಟ್ಟು, ಆದರೆ ಅದು ಅಕ್ಕನೇ ಇರಬಹುದೋ ಏನು. ಅದು ಕನ್ಯಾಂ ನಿಜಾಂ ಅನುಗುಣ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ತನಗೆ ಅನುಕೂಲಳಾದ ಹುಡುಗಿಯನ್ನು ಅಂತ. ತನಗೆ ಅನುಕೂಲದ ಹುಡುಗಿ ಅಂತ ತನ್ನ ಮಗಳೇ ಆಗಿರಬೇಕು ಅಂತ ಅರ್ಥ. ಮತ್ತೆ ಹೊರಗೆ ತಂದುಬಿಟ್ಟು ಅನುಕೂಲವಾಗಿರ್ತಾರೆ ಅವರು ಇಲ್ಲ. ತನಗೆ ಅನುಕೂಲ ಅಂತಂದರೆ ಮಗುವಿನ ಅಕ್ಕ ಇರ್ಬೋದು. ಆ ಅಕ್ಕಳನ್ನು ಮಗುವಿನ ಮೇಲ್ವಿಚಾರಣೆಗೆ ಇಟ್ಟು ಕೆಲಸಕ್ಕೆ ಅಂತ ಹೋಗಿದ್ದಾಳೆ. ಮಗು ಅಳ್ಳಿಕ್ಕೆ ಶುರು ಮಾಡಿತು. ಅದೇ ನಾನು ಆಗ ಹೇಳಿದಂತೆ ಎಷ್ಟೊತ್ತಿಗೆ ಮಗು ಅಳ್ತದೆ ಅಂತ ಹೇಳಲಿಕ್ಕೆ ಬರೋಲ್ಲ. ಈ ಮಗು ಅತ್ತೇ ಇಲ್ಲ ಅಂತಾದರೆ ನಮಗೆ ಮಗುವಿನ ಮೇಲೆ ಸಂಶಯ ಬರಲಿಕ್ಕೆ ಶುರು ಮಾಡಿ, ಏನ್ರಿ ಮಗು ಅಳುವುದೇ ಇಲ್ಲ ಅಂತ ಹೇಳಿಕೊಂಡು. ಆದರೆ ಮಗು ಕಾಲ ಇದನ್ನೆಲ್ಲ ಏನು ಅಂತ ಕರೀತಾರೆ? ನಟನೆ ಅಂತ ಕರೀತಾರೆ, ನಾಟಕ ಅಂತ. ಯಾಕೆ ಅಂದರೆ ವಾಯುದೇವರಿಗೆ ಎಂದೂ ಕೂಡ ದುಃಖ ಎನ್ನುವುದು ಇಲ್ಲವೇ ಇಲ್ಲ. ಆದರೆ ಭೂಮಿಗೆ ಬಂದ ಮೇಲೆ ಮಾತ್ರ, ನಮ್ಮ ನಿಮ್ಮ ಮಧ್ಯದಲ್ಲಿರುವಾಗ ಮಾತ್ರ ನಮ್ಮ ನಿಮ್ಮಂತೇನೆ ನಡ್ಕೊಳ್ಬೇಕು ಅಂತ ದೇವರದ್ದೇ ಆಜ್ಞೆ, ನಾರಾಯಣನದ್ದೇ ಆಜ್ಞೆ. ಆಜ್ಞೆಯನ್ನು ಪರಿಪಾಲನೆ ಮಾಡುವುದಕ್ಕೋಸ್ಕರ ಚಿಕ್ಕ ಮಗುವಿನಂತೆ ಅಳ್ಳಿಕ್ಕೆ ಶುರು ಮಾಡಿದ. ವಾಸುದೇವ ಒಂದೇ ಸಮನೆ ಅಳ್ತಾ ಇದ್ದಾನೆ. ಪಾಪ ಅಕ್ಕ ಮಗುವನ್ನು ಹಿಡ್ಕೊಂಡು ಒಳ ಹೋಗ್ತಾಳೆ, ಹೊರಗೆ ಬರ್ತಾಳೆ, ಏನು ಮಾಡಿದ್ರೂ ಕೂಡ ಮಗು ಅಳು ನಿಲ್ಲಿಸ್ತಾ ಇಲ್ಲ. ಹಾಗಾದರೆ ಈ ಮಗು ಕೂಗುತ್ತಾ ಇರುವುದನ್ನು ಕೂಡ ನಾವು ಇದೊಂದು ಒಳ್ಳೆಯದು ಅಂದರೆ ಲೆಕ್ಕಕ್ಕೆ ತಗೊಳ್ಳೋದಾದರೆ ತಗೊಳ್ಬೋದು ಅಂತ. ಮಗು ಕೂಗು, ಅದಕ್ಕೆ ಅಲ್ವೋ ಹುಟ್ಟಿದಾಗ ಮಗು ನಗುವುದಲ್ಲ, ಮತ್ತೆ ಕೂಗುವುದೇ. ಹುಟ್ಟಿದಾಗ ಮಗು ಕೂಗಬೇಕು, ನಾವು ನಗಬೇಕು. ಯಾಕೆ ನಗ್ತೀರಾ? ಆ ಮಗು ಅಳ್ತಾ ಉಂಟು, ಅದರಿಂದ ನಗ್ತಾ ಇದ್ದೇನೆ. ಅಕಸ್ಮಾತ್ ಹುಟ್ಟಿದ ಮಗು ಅಳ್ಳಿಲ್ಲ, ನಾವು ಅಳ್ಳಿಕ್ಕೆ ಶುರು ಮಾಡಿದ. ಅಯ್ಯೋ ಮಗು ಅಳ್ತಾ ಇಲ್ಲ. ಹಾಗಾದರೆ ಲೋಕದ ಕ್ರಮ ಏನು? ಒಬ್ಬ ಅಳಬೇಕು, ನಾವು ನಗಬೇಕು. ಇಷ್ಟೇ ನಮ್ಮ ಜೀವ. ಸೂರ್ಯ ಮುಳುಗಬೇಕು, ನಾವು ಕುಣಿಬೇಕು. ಆ ಗುಂಬೆಗೆ ದಬ 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 ಅಂತ ಆ ಗುಂಬೆಗೆ ಹತ್ತುತ್ತಾರೆ. ಏನೋ ಯಾಕೋ ತುಂಬ ಖುಷಿಯಲ್ಲಿ, ಈಗ ಸೂರ್ಯ ಮುಳುಗುತ್ತಾನೆ, ಈಗ ಸೂರ್ಯ ಮುಳುಗುತ್ತಾನೆ. ಸೂರ್ಯ ಮುಳುಗುತ್ತಾನೆ, ನಾವು ಕುಣಿದೇವು. ಒಬ್ಬ ಮುಳುಗಬೇಕು, ನಾವು ನಗಬೇಕು. ಇದು ವಾತಾವರಣವ ಅಂತ ಕೇಳ್ತಾರೆ. ಹಾಗಂತೂ ದೇವರ ಆರಂಭ ಮಾಡಿ ನಮ್ಮ ನಗು ಅಳುವಿನಿಂದಲೇ ನಮ್ಮನ್ನು ಆರಂಭ ಮಾಡಿದ್ದು. ಮಗು ಚೆನ್ನಾಗಿ ಅತ್ತಿತು ಅಂತಂದರೆ ಹಿರಿಯರೊಂದು ಹೇಳಿದ್ದುಂಟು, ಮುಂದೆ ಒಳ್ಳೆಯ ಸಂಗೀತಗಾರನಾಗ್ತಾನೆ.
ಚೆನ್ನಾಗಿ ಹಾಡುವವಾಗ್ತಾನಂತೆ ಮಗು, ಚೆನ್ನಾಗಿ ಒಂದೇ ಸಮಯ. ಇನ್ನು ಚಿವಟಿ ಆಡಿಸೋದಲ್ಲ, ಅದಾಗಿ ಅಂದರೆ ಏನು ಹೇಳಿದ್ರು ಕೂಡ ನಮ್ಮ ಜನ ಅದು ವಿಪರೀತವಾಗಿ ತಗೊಳ್ತಾರೆ. ಸ್ವಾಮಿ ಪಂಡಿತರು ಮಗು ಹತ್ರೆ ಅದು ಒಳ್ಳೆ ಸಂಗೀತಗಾರ ಆಗ್ತದೆ ಅಂತ ಹೇಳಿಕೊಂಡು ಚಿವುಟ್ಲಿಕ್ಕೆ ಶುರು ಮಾಡಿ. ಸಹಜವಾಗಿ ಮಗು ಅಳಬೇಕು, ಅವಾಗ ಒಳ್ಳೆ ಸಂಗೀತಗಾರನಾಗ್ತಾನೆ ಅಂತ ಹಿರಿಯರೊಂದು ಹೇಳಿರತಕ್ಕಂಥ ಮಾತು. ಹೌದು, ಆಚಾರ್ಯ ಮಧ್ವರು ಒಳ್ಳೆಯ ಸಂಗೀತಗಾರರು ಕೂಡ ಹೌದು, ಒಳ್ಳೆ ಸಂಗೀತಗಾರರಾಗಿದ್ದರು. ಆದ್ದರಿಂದ ಮಗು ಅಳ್ತಾ ಉಂಟು. ಇವಳು ಏನು ಮಾಡಿದರೂ ಕೂಡ ಮಗುವನ್ನು ಸಮಾಧಾನ ಮಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಕೊನೆಗೆ ನೋಡಿದ್ಳು ಹೇಗೋ ಆಕಳು ಕೊಟ್ಟಿದ್ರಲ್ಲ, ಆಕಳಿಗೆ ಅದಕ್ಕೆ ಸರಿಯಾಗಿರತಕ್ಕಂಥ ಆಹಾರ ಹಾಕಬೇಕಲ್ಲ. ಏನು? ಹುರುಳಿ. ನಾವು ಎತ್ತು ಕೋಣಗಳಿಗೆ ಹುರುಳಿ ಹಾಕೋದು ಅಂತುಂಟು, ಸ್ವಲ್ಪ ಇವುಗಳಿಗೂ ಹಾಕೋದುಂಟು. ಹಾಗೆ ಏನೋ ಮನೇಲಿ ಸ್ವಲ್ಪ ಬೇಯಿಸಿದ ಹುರುಳಿ ಇತ್ತು. ಏನು ಮಾಡೋದು ಅಂತಲೇ ಗೊತ್ತಾಗಿಲ್ಲ. ಆ ಮಗುವಿಗೆ ಹುರುಳಿ ತಿನ್ನಿಸಿ. ಮಗುವಾದರೂ ಕೂಡ ಉಗುಳಲಿಲ್ಲ. ತಿಂದಿತು. ಎಷ್ಟು ಸೇರಿತ್ತೋ ಏನೋ ಯಾರಿಗೆ ಗೊತ್ತು. ಅಂತ ಒಂದು ಪಾತ್ರದಲ್ಲಿ ಬೇಯಿಸಿಟ್ಟಿರತಕ್ಕಂಥ ಹುರುಳಿ, ಅಷ್ಟು ಹುರುಳಿ ಖಾಲಿ ಆಗುವ ತನಕ ಮಗು ಬಾಯಿ ಮುಚ್ಚಿಲ್ಲ. ಅಲ್ಲಿ ಪಾತ್ರದಲ್ಲಿ ಖಾಲಿ ಆಯಿತು, ಮಗುವಿನ ಅಳು ಕೂಡ ನಿಂತಿತು. ಹಾಗಾದರೆ ಯಾರಿದು ಮಗು? ಸಾಮಾನ್ಯ ಮಗುವಾದರೆ ಹುರುಳಿ ತಿನ್ನಲಿಕ್ಕೆ ಸಾಧ್ಯ ಉಂಟಾ? ಏನಾದ್ರು ಸ್ವಲ್ಪ ಜಾಸ್ತಿ ತಿಂದರೆ ಅದಕ್ಕೆ ಅಂತಾರೆ ಹುರುಳಿ ಬಹಳ ಉಷ್ಣ ಅಂತಾರೆ. ಆದರೆ ನಿಜವಾಗಿ ಅದು ತಿನ್ನಬಾರದು. ಆದರೆ ಮಗು ಎಷ್ಟು ತಿನ್ನಿತು, ಪಾತ್ರದಲ್ಲಿದ್ದಂಥ ಹುರುಳಿ ಖಾಲಿಯಾಗುವ ತನಕ ಅಳ್ತಾನೆ ಇತ್ತು, ತಿಂತಾನೆ ಇತ್ತು. ಪಾತ್ರ ಹುರುಳಿ ಖಾಲಿ ಆಯಿತು, ಮಗು ಅಳು ನಿಲ್ಲಿಸಿತು. ಏನಿದು? ನಮ್ಮ ಮನೆಯಲ್ಲಿ ಕೂಡ ಮಕ್ಕಳು ಅಳುತ್ತವೆ. ಅತ್ತಾಗ ಅಮ್ಮನೋ ಅಥವಾ ಮಗುವಿನ ಅಕ್ಕನೋ ಏನೋ ಒಂದು ತಿನ್ನಿಸ್ತಾಳೆ. ಈ ಘಟನೆಯನ್ನು ಮೆಲುಕು ಹಾಕಿಕೊಂಡು ತಿನ್ನಿಸೋಣ ಮಗುವಿಗೆ. ನಮ್ಮ ಮನೆಯಲ್ಲಿ ತುಂಬ ಇಲ್ಲ ಅಂತ ಏನೋ ಸ್ವಲ್ಪ ಇರುವುದು ಅಂತ ಭಾವಿಸೋಣ, ಸ್ವಲ್ಪನೇ ಹಾಲಿರುವುದು ಅಂತ ಮನೆಯಲ್ಲಿ ಭಾವಿಸೋಣ. ಮಗು ಚೂರು ಬೆಳೆದಿದೆ, ಮಗುವಿಗೆ ಹಾಲು ಕುಡಿಸಬೇಕು, ಅಮ್ಮ ಇಲ್ಲ. ಆವಾಗ ಆ ಹಾಲನ್ನು ಕುಡಿಸಿದೆವು. ನಿಜವಾಗಿ ಅದು ಹಾಲು ಎಷ್ಟಿತ್ತು ತಂದು ಬಿಟ್ಟರೆ ಒಂದು ಚಿಕ್ಕ ಪಾತ್ರೆಯಲ್ಲಿ ತುಂಬುವಷ್ಟು ಅಥವಾ ಒಂದು ಚಮಚದಲ್ಲಿ ತುಂಬುವಷ್ಟು ಏನೋ ಒಂಚೂರು ಹಾಲಿತ್ತು ಅಷ್ಟೇ. ಆ ಹಾಲನ್ನು ನಾವು ಮಗುವಿಗೆ ಕುಡಿಸಿದೆವು. ಈ ಘಟನೆಯನ್ನು ಮೆಲುಕು ಹಾಕಿಕೊಂಡು ಮಗುವಿಗೆ ಆ ಹಾಲನ್ನು ನಾವು ಮನೆಯಲ್ಲಿ ಕುಡಿಸಿದರೆ ಹಾಲು ಖಾಲಿಯಾದಾಗ ಮಗು ತಣ್ಣಗಾಗುತ್ತೆ. ಇನ್ನೂ ಬೇಕು ಅಂತ ಮಗು ಹಠ ಹಿಡಿದ್ರೆ ಕುಡಿಸಲಿಕ್ಕೆ ಮನೆಯಲ್ಲಿ ಹಾಲಿಲ್ಲ. ಅಷ್ಟೇ ಹಾಲಿಂದ ಮಗು, ಇದಕ್ಕೆ ಏನು ಅಂತ ಕರೀತಾರೆ? ಅಲ್ಪ ತೃಪ್ತಿ ಅಂತ ಕರೀತಾರೆ. ಎಷ್ಟು ಉಂಟೋ ಮನೆಯಲ್ಲಿ ಅಷ್ಟರಿಂದಲೇ ಮಾನಸಿಕ ನೆಮ್ಮದಿಯನ್ನು ಪಡೆದು ಖುಷಿ ಪಡುವ ಜೀವನಕ್ಕೆ ಅಲ್ಪ ತೃಪ್ತಿ ಅಂತ ಹೆಸರು. ಯಾರಿಂದ ಬಂತು? ಈ ಮಗುವಿನಿಂದ ಬಂತು. ಮನೆಯಲ್ಲಿ ಎಷ್ಟು ಹುರುಳಿ ಇತ್ತು ಅಷ್ಟು ಹುರುಳಿ ತಿಂದಿತು, ಹುರುಳಿ ಖಾಲಿ ಆಯಿತು, ಮಗು ಆರಾಮ. ಮತ್ತೆ ಮಗು ಅಳ್ಲಿಕ್ಕೆ ತಾನು ಶುರು ಮಾಡಿಲ್ಲ. ಹಾಗಾದರೆ ನಮ್ಮ ಮನೆಯಲ್ಲಿ ಎಷ್ಟು ಉಂಟು, ಊಟಕ್ಕೆ ಎಷ್ಟು ಉಂಟು, ಹಾಸಿಗೆ ಎಷ್ಟುಂಟು ಅಷ್ಟೇ ಕಾಲು ಚಾಚಬೇಕು. ಅದರಿಂದಲೇ ನಮಗೆ ಜೀವನದಲ್ಲಿ ತೃಪ್ತಿ. ಈ ಘಟನೆಯಿಂದಾಗಿ ನಮಗೆ ಜೀವನದಲ್ಲಿ ಇಂಥ ಅಲ್ಪದಿಂದಾಗಿ ತೃಪ್ತಿ ಪಡತಕ್ಕಂತಹ ಒಂದು ಸ್ಥೈರ್ಯವನ್ನು ವಾಸುದೇವನ ಈ ಘಟನೆ ನಮಗೆ ತೋರಿಸಿಕೊಡುತ್ತೆ. ಆ ನಿಟ್ಟಿನಲ್ಲಿ ಅಷ್ಟೂ ಹುರುಳಿಯನ್ನು ಖಾಲಿ ಮಾಡಿದಾಗ ಅಮ್ಮ ಮನೆಗೆ ಬಂದು, ಮಗು ಪ್ರಾಯಶಃ ತುಂಬ ಅಳ್ತಾ ಉಂಟು ಕಾಣುತ್ತೆ ಅಂತ ಅಮ್ಮ ಎಣಿಸಿಕೊಂಡು ಬಂದರೆ ಮಗು ಆರಾಮದಲ್ಲಿ ಉಂಟು. ಮಗಳ ಹತ್ರ ಕೇಳಿದ್ರು, ಏನು ಮಾಡಿದ್ದಿ ಅಂತ. ಹುರುಳಿ ಇತ್ತು, ಹುರುಳಿ ತಿನ್ನಿಸಿದೆ ಅಂತಂದರು. ಅಮ್ಮ ಒಮ್ಮೆ ಪೂರಾ ಭಯಪಟ್ಟಳು. ಮಗುವಿಗೆ ಏನಾಗುತ್ತೋ ಏನೋ ಅಂತೇಳಿ ಅಮ್ಮ ಸಹಜವಾಗಿ ಭಯಪಡತಕ್ಕಂಥ ಕ್ರಮ. ಅಮ್ಮ ಭಯಪಟ್ಟಳು. ಆದರೆ ಮಗುವಿಗೆ ಮಾತ್ರ, ಯಾಕೆ ಸ್ವಯಂ ವಾಯುದೇವರಾದ್ದರಿಂದ ಮಗು ಅದನ್ನು ಜೀರ್ಣಿಸಿಕೊಂಡಿತು. ನಮಗೇನೋ ಗೊತ್ತಿಲ್ಲದೆ ನಾವು ನಮ್ಮ ಮಕ್ಕಳಿಗೆ ಒಮ್ಮೊಮ್ಮೆ ಏನೇನೇನೇನು ತಿನ್ನಿಸ್ತೇವಲ್ಲ, ಅದು ಮಗುವಿಗೆ ಅಜೀರ್ಣ ಆಗುವ ಪ್ರಸಂಗ ಬರುತ್ತಲ್ಲ. ಮಗುವಿಗೆ ಜೀರ್ಣ ಆಗಬೇಕಾ? ಈ ಘಟನೆಯನ್ನು ನಾವು ಮೆಲುಕು ಹಾಕೋಣ. ಆವಾಗ ಮಗುವಿಗೆ ಕೊಟ್ಟ ಆಹಾರ ಮಗುವಿಗೆ ಜೀರ್ಣ ಆಗುತ್ತೆ. ನಮ್ಮ ಮಕ್ಕಳಿಗೆ ಏನೊಮ್ಮೆ ತಲೆಗೆ ಆಹಾರ ಕೊಡ್ತೇವಲ್ಲ, ಮಗು ತುಂಬ ಕಿಲಾಡಿಯಾಗಿರುತ್ತಲ್ಲ, ತುಂಟತನ ತುಂಬ ಮಾಡುತ್ತಲ್ಲ, ಕಳ್ಳತನವು ಅದೋ ಇದೇನೋ ಮಾಡ್ತದಲ್ಲ, ಅಮ್ಮ ಆವಾಗ ಮಗುವನ್ನು ಮನೆಗೆ ಕರೆಸಿ ಮಗುವಿಗೆ ತಲೆಗೆ ಆಹಾರ ಕೊಡ್ತಾಳಲ್ಲ. ತಲೆಗೆ ಆಹಾರ ಅಂದರೆ ಉಪದೇಶ ಅಂತ ಅರ್ಥ. ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಒಳ್ಳೆಯದಲ್ಲ ಅಂತ ಹೇಳಿಕೊಂಡು ಉಪದೇಶ ಮಾಡ್ತಾರಲ್ಲ. ಉಪದೇಶ ಎನ್ನುವುದು ಮಗುವಿನ ತಲೆಗೆ ಕೊಡುವ ಆಹಾರ. ಅದನ್ನು ಮಗು ಜೀರ್ಣಿಸಿಕೊಳ್ಬೇಕಲ್ವಾ?
ಅಮ್ಮ ನನಗೆ ಒಳ್ಳೆಯದಕ್ಕೆ ಹೇಳಿದ್ದಾಳೆ. ಎನ್ನ ಮಾನಸಿಕ ಆರೋಗ್ಯಕ್ಕೋಸ್ಕರ ಅಮ್ಮ ನನಗೆ ಹೇಳ್ತಾ ಇದ್ದಾಳೆ. ಇದನ್ನು ನಾನು ಜೀರ್ಣಿಸ್ಕೊಳ್ಬೇಕು ಅಂತ ಮಗುವಿಗೆ ತೋರಬೇಕಲ್ವ? ಹಾಗೆ ತೋರಬೇಕು ಅಂತಾದರೆ ಹುರುಳಿಯನ್ನು ಮಗು ತಿಂದದ್ದನ್ನು ಜೀರ್ಣಿಸಿಕೊಂಡ ಘಟನೆಯನ್ನು ಮೆಲುಕು ಹಾಕಿಕೊಂಡೆವು ಅಂತಂದರೆ ಅಪ್ಪಮ್ಮನ ಉಪದೇಶ ಮಕ್ಕಳಿಗೆ ಎಂದೂ ಕೂಡ ಅಜೀರ್ಣ ಆಗೋಲ್ಲ. ಮಕ್ಕಳದನ್ನು ಜೀರ್ಣಿಸ್ಕೊಳ್ತಾವೆ. ಅದಕ್ಕೆ ಮಾನಸಿಕ ಆರೋಗ್ಯವಂತವಾಗಿ ಮಕ್ಕಳು ಬೆಳೀತಾವೆ. ಆ ನಿಟ್ಟಿನಲ್ಲಿ ಈ ಹುರುಳಿ ತಿಂದ ಘಟನೆಯನ್ನು ನಾರಾಯಣ ಪಂಡಿತಾಚಾರ್ಯ ಈ ಗ್ರಂಥದಲ್ಲಿ ಸೇರಿಸಿದ್ದಾರೆಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಪುನಃ 5 ಗಂಟೆಗೆ ಸೇರೋಣ.